ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಗಂಧದ ಗುಡಿ, ಚಂದದ ಗುಡಿ ಶ್ರೀಗಂಧದ ಗುಡಿ. ಆಹಾ ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮಹಿಮಾ ಕ್ರಿಯೇಷನ್ಸ್ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ನಾನು ನಿಮ್ಮ ಹೋಸ್ಟ್ ಪ್ರತಿಭಾ ಶ್ರೀಕಂಠಯ್ಯ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ, ಜೂನ್ 21ನೇ ತಾರೀಕು ವಿಶ್ವ ಸಂಗೀತ ದಿನಾಚರಣೆ ಅಂದರೆ ವರ್ಲ್ಡ್ ಮ್ಯೂಸಿಕ್ ಡೇ. ಇದರ ಪ್ರಯುಕ್ತವಾಗಿ ಇವತ್ತು ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿಗಳು ಕೂಡ ಮಾತಾಡ್ತಾರೆ. ಸೊ ಸ್ನೇಹಿತರೆ, ಸಂಗೀತ ಅನ್ನುವಂಥದ್ದು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸಂಗೀತ ಕೇಳೋದ್ರಿಂದ ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ಹಲವಾರು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಇನ್ಫ್ಯಾಕ್ಟ್ ಹಲವಾರು ರಿಸರ್ಚರ್ಸ್ ಏನು ಹೇಳ್ತಾರೆ ಅಂದರೆ, ಸಂಗೀತ ಹೆಚ್ಚು ಕೇಳೋದ್ರಿಂದ ಮಾನಸಿಕ ಸಮಸ್ಯೆಗಳು ಲೈಕ್ ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿ ಇದೆಲ್ಲ ಕಡಿಮೆ ಆಗುತ್ತೆ ಅಂತ. ಆ್ಯಂಡ್ ಮ್ಯೂಸಿಕ್ನ ಹಲವಾರು ಥೆರಪಿಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸ್ಪೆಸಿಫಿಕ್ಲಿ ಆಲ್ಝೈಮರ್ಸ್ ಹಾಗೆ ಮೆಮರಿ ಲಾಸ್ ರಿಲೇಟೆಡ್ ಡಿಸೀಸಸ್ನ ಟ್ರೀಟ್ ಮಾಡೋಕ್ಕೆ ಸಂಗೀತವನ್ನು ಎಕ್ಸ್ಟೆನ್ಸಿವ್ಲಿ ಬಳಸ್ತಾರೆ. ನಾನು ನಿಮ್ಗಾಗಲೇ ಹೇಳಿದೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿಗಳು ಮಾತಾಡ್ತಾರೆ ಅಂತ. ಈ ಅತಿಥಿಗಳ ಒಂದು ಕಿರು ಪರಿಚಯನ ನಾನು ನಿಮಗೆ ಮಾಡಿಕೊಡ್ತೀನಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಲೈವ್ ಆಗಿ ಮಾತಾಡ್ತಿರುವಂತಹ ವಿಶೇಷ ಅತಿಥಿಗಳು ನಮ್ಮ ಕರ್ನಾಟಕ ಚಲನಚಿತ್ರರಂಗದ ಒಬ್ಬ ಯುವ ಸಂಗೀತ ನಿರ್ದೇಶಕರು, ಬಹಳ ಪ್ರತಿಭಾನ್ವಿತ ಸಂಗೀತ ನಿರ್ದೇಶಕರು ಇವರು ಗೋಧಿ ಬಣ್ಣ, ಸಾಧಾರಣ ಮೈಕೊಟ್ಟು, ಪುಷ್ಪಕ ವಿಮಾನ, ಹರವು ಸೇರಿದಂತೆ ಹಲವಾರು ಸೂಪರ್ ಹಿಟ್ ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಇತ್ತೀಚೆಗೆ ಇವರು ಸಂಗೀತ ನಿರ್ದೇಶನ ಮಾಡಿರುವಂತಹ ಜೀರ್ ಚಿಂಬೆ ಚಿತ್ರಕ್ಕೆ ಇವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ದೊರಕಿದೆ. ಹಾಗಾದರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತಹ ವಿಶೇಷ ಅತಿಥಿಗಳು ಶ್ರೀ ಚರಣ್ ರಾಜ್ ಅವರು. ಸೊ ಚರಣ್ ಅವರೇ, ನಿಮಗೆ ಶ್ರೀಗಂಧದ ಗುಡಿ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಮಸ್ತೆ ಪ್ರತಿಭಾಜಿ, ತುಂಬಾ ಖುಷಿ ಆಗ್ತಿದೆ ನಿಮ್ ಕಾರ್ಯಕ್ರಮದಲ್ಲಿ ಪಾತ್ರವಹಿಸೋದು, ಹಾಗೂ ನನ್ಗೆ ಎಲ್ಲ ಕೇಳುಗರಿಗೆ ನನ್ನ ನಮಸ್ತೆ. ನಮಸ್ಕಾರ. ಇಟ್ಸ್ ಅಬ್ಸಲ್ಯೂಟ್ಲಿ ಅ ಪ್ಲೆಷರ್ ಟು ಹ್ಯಾವ್ ಯು ಆನ್ ದ ಶೋ. ಸೊ ಚರಣ್ ರಾಜ್ ಜಿ, ನನ್ನ ಮೊದಲನೇ ಪ್ರಶ್ನೆ ನಿಮ್ಗೇನು ಅಂದರೆ, ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿನ ಮಾಡಿದ್ದೀರಾ, ಆದರೆ ಈಗ ಫುಲ್ ಟೈಮ್ ಮ್ಯೂಸಿಷಿಯನ್ ಆಗಿ, ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಸಿಂಗರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಇಂಜಿನಿಯರಿಂಗ್ ಡಿಗ್ರಿ ನಿಮ್ಮ ಮ್ಯೂಸಿಕ್ ಕೆರಿಯರ್ಗೆ ಹೆಲ್ಪ್ ಆಗ್ತಾ ಇದೆಯಾ? ಆಕ್ಚುಲಿ ತುಂಬಾನೇ ಹೆಲ್ಪ್ ಆಗ್ತಿದೆ ಮ್ಯೂಸಿಕ್ ಡಿಗ್ರಿ ಮಾಡಿರೋದು. ಲೈಕ್ ಸಿನ್ಸ್ ಇಟ್ ಇಸ್ ಮ್ಯೂಸಿಕ್ ಅಂಡ್ ಇಟ್ ಇಸ್ ಸೌಂಡ್, ಆದ್ರಿಂದ ಇಟ್ಸ್ ಫಿಸಿಕ್ಸ್ ಮೋಸ್ಟ್ಲಿ. ಅಂಡ್ ಸಿನ್ಸ್ ವಿ ಆರ್ ಯೂಸಿಂಗ್ ಅ ಲಾಟ್ ಆಫ್ ಎಕ್ವಿಪ್ಮೆಂಟ್ಸ್, ಈಗಿನ ದಿವಸದ ಮ್ಯೂಸಿಕ್ ಅಲ್ಲಿ ತುಂಬಾ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಿದ್ವಿ. ಸೊ ಎವ್ರಿಥಿಂಗ್ ಇಸ್ ಅಬೌಟ್ ಇಲೆಕ್ಟ್ರಾನಿಕ್ಸ್. ಸೊ ಇಂಜಿನಿಯರಿಂಗ್ ಅಲ್ಲಿ ಇದು ಕಲ್ತಿರೋದು ತುಂಬಾ ಹೆಲ್ಪ್ ಆಗ್ತಿದೆ ಟು ನೋ ದ ಗ್ಯಾಜೆಟ್ ಅಂಡ್ ಟು ಯೂಸ್ ಇಟ್ ವೆರಿ ವೆಲ್. ಓಕೆ, ದಟ್ಸ್ ವೆರಿ ನೈಸ್ ಟು ನೋ. ಸೊ ನೀವು ಸಂಗೀತ ನಿರ್ದೇಶನಕ್ಕೆ ಬಂದಿದ್ದು ಹೇಗೆ? ನಿಮಗೆ ಇಂಡಸ್ಟ್ರಿಯಲ್ಲಿ ಯಾರು ಕಾಂಟ್ಯಾಕ್ಟ್ ಇತ್ತಾ, ಅಥವಾ ಹೇಗೆ ನೀವು ಈ ಲೈನಿಗೆ ಬಂದಿದ್ದು? ನಾನು ಮುಂಚಿನಲ್ಲೂ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇತ್ತು, ಬಟ್ ಯಾರು ಇಂಡಸ್ಟ್ರಿಯಲ್ಲಿ ಇರ್ಲಿಲ್ಲ. ಐ ವಾಸ್ ದ ಫಸ್ಟ್ ಫ್ರಮ್ ಮೈ ಫ್ಯಾಮಿಲಿ. ಸೊ ನನಗೆ ತುಂಬಾ ಸ್ನೇಹಿತರು ಗೊತ್ತಿದ್ರು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದವರು. ಸೊ ಎವ್ರಿವನ್ ವೇರ್ ಆಸ್ಪೈರಿಂಗ್ ಡೈರೆಕ್ಟರ್ಸ್ ಆರ್ ರೈಟರ್ಸ್. ಸೊ ನಮ್ದೇ ಒಂದು ಗ್ರೂಪ್ ಇತ್ತು. ಸೊ ಒನ್ ಆಫ್ ಮೈ ಫ್ರೆಂಡ್ ಹೇಮಂತ್ ರಾವ್ ಅವರು ಗೋಧಿ ಬಣ್ಣ ನಿರ್ದೇಶನ ಸ್ಟಾರ್ಟ್ ಮಾಡಿದಾಗ ಹಿ ಆಸ್ಕ್ಡ್ ಮೀ ಟು ಡೂ ದ ಮ್ಯೂಸಿಕ್ ಫಾರ್ ಗೋಧಿ ಬಣ್ಣ. ಸೊ ಹಂಗೆ ಐ ಕೇಮ್ ಇನ್ ಟು ದ ಮ್ಯೂಸಿಕ್ ಡೈರೆಕ್ಷನ್ ಫೀಲ್ಡ್ ಗೆ. ಬಟ್ ಅದಕ್ಕಿಂತ ಮುಂಚೆ ನಾನು ಮ್ಯೂಸಿಕ್ ಅರೇಂಜರ್ ಆಗಿ ಹಾಗೂ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ. ಹಲವಾರು ಮ್ಯೂಸಿಕ್ ಡೈರೆಕ್ಟರ್ ಒಟ್ಟಿಗೆ ಕೆಲಸ ಮಾಡಿದ್ದೀನಿ. ಓಕೆ, ಸೊ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಸಾಕಷ್ಟು ಜನಕ್ಕೆ ಬಹಳ ಇಂಟ್ರೆಸ್ಟ್ ಇರುತ್ತೆ, ಹಾಗೆ ಟ್ಯಾಲೆಂಟ್ ಇರುತ್ತೆ, ಆದರೆ ಎಲ್ಲೋ ಒಂದು ಡೌಟ್ ಇರುತ್ತೆ, ಅಯ್ಯೋ ನನಗೆ ಮ್ಯೂಸಿಕ್ ಇಂಡಸ್ಟ್ರಿ ಜೊತೆ ಇಲ್ಲಿ ಯಾರ್ದು ಕಾಂಟ್ಯಾಕ್ಟ್ ಇಲ್ಲ, ನಾನು ಹೇಗೆ ಬರೋದು, ಇದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇರುತ್ತೆ. ಸೊ ಹಾಗಾಗಿ ಇವತ್ತು ಕಾರ್ಯಕ್ರಮ ಕೇಳಿಸ್ಕೊಳ್ತಿರುವಂಥ ಹಲವಾರು ಆಸ್ಪೈರಿಂಗ್ ಮ್ಯೂಸಿಷಿಯನ್ಸ್ಗೆ ಕೂಡ ಇದು ಒಳ್ಳೆ ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ ಅಲ್ವಾ? ಏನೂ ಕಾಂಟ್ಯಾಕ್ಟ್ ಇಲ್ಲ ಅಂದರೂ ಕೂಡ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್ ಅಂತ. ಎಸ್ ಬರ್ಬೋದು. ಅಂಡ್ ಇಟ್ ಇಸ್ ಅಬೌಟ್ ನಿಮ್ಗೆ ಅಂದ್ರೆ ನಮ್ಗೆ ನಮ್ಮ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ, ಹೌ ಹಾರ್ಡ್ ವಿ ವರ್ಕ್ ಟು ಮಾಸ್ಟರ್, ಟು ಇಂಪ್ರೂವ್ ಅವರ್ ಸ್ಕಿಲ್ಸ್. ಮತ್ತೆ ಇನ್ನೊಂದೇನಂದ್ರೆ ಇಟ್ಸ್ ಅ ಬೆಸ್ಟ್ ಟೈಮ್. ಈಗ ನಮ್ಮ ಇಂಡಸ್ಟ್ರಿ ಇಲ್ಲಿ ಇದು ತುಂಬಾ ಒಳ್ಳೆ ಸಮಯ, ಒಳ್ಳೆ ಚಿತ್ರಗಳು ಬರ್ತಾ ಇದೆ, ಒಳ್ಳೆ ರೈಟರ್ಸ್ ಬರ್ತಾ ಇದಾರೆ ವಿತ್ ನ್ಯೂ ಥಾಟ್ಸ್, with good taste of music. So everyone are welcome in this industry ivaga at this time.
ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಯಾಕಂದರೆ ಇವಾಗ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಹೊಸ ವೇವೇ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ? ಹೌದು ಹೌದು, ಇಟ್ಸ್ ಲೈಕ್ ಇಟ್ಸ್ ವೆರಿ ವೆರಿ ಗುಡ್ ಟೈಮ್ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ. ಹೌದು, ಖಂಡಿತ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಸ್ನೇಹಿತರೆ, ನೀವು ಕೂಡ ನಮಗೆ ಕರೆ ಮಾಡಿ ಚರಣ್ ರಾಜ್ ಅವ್ರ ಜೊತೆ ಮಾತಾಡಬಹುದು. ನೀವು ನಮಗೆ ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 408-912-2479. ಮತ್ತೊಮ್ಮೆ ನಿಮಗೆ ದೂರವಾಣಿ ಸಂಖ್ಯೆ ಹೇಳ್ತೀನಿ, 408-912-2479. ಈಗ ನಿಮ್ಮೆಲ್ಲರಿಗೋಸ್ಕರ ಚರಣ್ ರಾಜ್ ಸಂಗೀತ ನಿರ್ದೇಶನ ಮಾಡಿರುವಂತಹ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ಒಂದು ಸೂಪರ್ ಹಿಟ್ ಗೀತೆ ಕೇಳಿ. ಮೀನು ಮೀನುಗೋ ತಾರೆಯೇ ಬಾಳಿನ ಬೆಳಕಾದೆ, ಗುನುಗುನುಗೋ ಗಾನದಲ್ಲಿ ಪ್ರೇಮದ ಶ್ರುತಿಯಾದೆ, ನೀನೇ ನನ್ನ ಜೀವವಾದೆ, ಉಸಿರಿನ ಜೊತೆಯಾದೆ, ಭಾವದಲ್ಲಿ ತೇಲಿ ನೀನು ಕನಸಂತೆ ಬಂದೆ, ಸಂಗಮ ಹೀಗೆ ಕಥೆಯೊಂದು ಶುರುವಾಗಿದೆ, ಒಲವೇ ಸಂಭ್ರಮ ಈ ಕಥೆಯೆಂದು ಕೊನೆಯಾಗದೆ. ನೂರಾರು ಜನುಮದಲು ಈ ಅನುರಾಗದನು ಬಂದ ಒಲಿದಾಗಿದೆ, ಸಂಗೀತ ಸುದೆಯಾಗಿ ಈ ಬಯಕೆಯ ಅಲೆಗಳು ಚಿರವಾಗಿವೆ, ಜಾರೋ ಸಂಜೆ ರಂಗಲ್ಲಿ ನವಿಲಂತೆ ನಲಿಯೋ ನನ್ನನ್ನು ಪ್ರೀತಿಯಿಂದ ಆವರಿಸು, ಸೊಗಸಾದ ನಿನ್ನ ಮಾತಿನಲ್ಲಿ ನನ್ನ ಸೇರಿಸು, ಹೀಗೆ ಕಥೆಯೊಂದು ಶುರುವಾಗಿದೆ, ಈ ಕಥೆಯೊಂದು ಕೊನೆಯಾಗದೆ, ಸ್ನೇಹಿತರೆ, ನಿಮಗೆ ಮತ್ತೊಮ್ಮೆ ಮಹಿಮಾ ಕ್ರಿಯೇಷನ್ಸ್ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಇವತ್ತು ನಾವು ವರ್ಲ್ಡ್ ಮ್ಯೂಸಿಕ್ ಡೇ ಸ್ಪೆಷಲ್ ಎಪಿಸೋಡ್ನ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಅವರು ಲೈವ್ ಆಗಿ ಮಾತಾಡ್ತಾ ಇದ್ದಾರೆ. ಈಗಷ್ಟೇ ನೀವು ಕೇಳಿದಂತಹ ಹಾಡು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ್ದು. ಈ ಕಥೆಯೊಂದು ಶುರುವಾಗಿದೆ ಸಾಂಗು ಇನ್ ಅ ವೇ ಆ್ಯಕ್ಚುಲಿ ಚರಣ್ ರಾಜ್ ಅವ್ರಿಗೆ ಒಂದು ಹೊಸ ಕಥೆ ಶುರುವಾಗಿ ಇರುವಂಥ ಒಂದು ಮೂವಿ ಈ ಒಂದು ಚಲನಚಿತ್ರ. ಸೊ ಚರಣ್ ರಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು. ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ,
ಇತ್ತೀಚೆಗೆ ಇನ್ ಜನರಲ್ ಮ್ಯೂಸಿಕ್ ಇಂಡಸ್ಟ್ರಿ ಅಂತ ತಗೊಂಡ್ರೆ ಅದ್ರ ಪ್ರಾಫಿಟ್ ಮಾರ್ಜಿನ್ಸ್ ತುಂಬ ಕಡಿಮೆ ಆಗಿದೆ. ಅಂದರೆ ಅದು ಕರ್ನಾಟಕ ಚಲನಚಿತ್ರರಂಗ ಮಾತ್ರ ಅಲ್ಲ, ಇನ್ ಜನರಲ್ ಓವರ್ ಆಲ್ ಅದು ಪೈರಸಿಯಿಂದ ಇರಬಹುದು ಅಥವಾ ಮ್ಯೂಸಿಕ್ ಡಿಸ್ಟ್ರಿಬ್ಯೂಷನ್ ಮಾಡೆಲಿಂದ ಇರಬಹುದು. ಓವರ್ ಆಲ್ ಮ್ಯೂಸಿಕ್ ಇಂಡಸ್ಟ್ರಿಯಿಂದ ಬರುವ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಪ್ರಾಫಿಟ್ ಮಾರ್ಜಿನ್ಸ್ ತುಂಬ ಕಡಿಮೆ ಇದೆ. ಸೊ ಇದರಿಂದ ಎಲ್ಲೋ ಒಂದು ಕಡೆ ಪ್ರೊಡ್ಯೂಸರ್ಸ್ ಇನ್ವೆಸ್ಟ್ ಮಾಡೋಕ್ಕೆ ಮ್ಯೂಸಿಕ್ ಮೇಲೆ ಹೆಸಿಟೇಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಓವರ್ ಆಲ್ ಮ್ಯೂಸಿಕ್ ಕ್ವಾಲಿಟಿ ಇಂಪ್ಯಾಕ್ಟ್ ಆಗಿದೆಯಾ? ಹೌದು ಪ್ರತಿಭಾಜಿ, ಅಂದ್ರೆ ಇವಾಗ ಏನ್ ಪ್ರಾಫಿಟ್ಸ್ ರಿಟರ್ನ್ ಬರ್ತಾ ಇದೆ ಫ್ರಮ್ ಮ್ಯೂಸಿಕ್ ತುಂಬಾನೇ ಕಡಿಮೆ ಆಗಿದೆ ಆಫ್ಟರ್ ಲೈಕ್ ಬಿಕಾಸ್ ಆಫ್ ದ ಪೈರಸಿ ಇಂದ. ಸೊ ಪ್ರೊಡ್ಯೂಸರ್ಸ್ ಹಿಂದೆ ಮುಂದೆ ನೋಡ್ತಾರೆ ಸ್ವಲ್ಪ ಲೈಕ್ is it worth investing on the movies music anta. But some of the few producers who are very passionate, they understand like music is like a visiting card to the movie anta. It attracts people towards the movie anta, so they spend on the music. Okay, but it's a fact ivaga that the profits are less from the music. Okay, ಸೊ ಇವಾಗ ನೀವು ಕಷ್ಟಪಟ್ಟು ಅಂದರೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಮ್ಯೂಸಿಕ್ ಮಾಡಿದಾಗ, ಈಗ ಎಲ್ಲೋ ಪೈರಸಿಯಿಂದ ಯೂಸ್ ಮಾಡಿ ನಿಮ್ಮ ಮ್ಯೂಸಿಕ್ ಆ ಥರ ಯೂಸ್ ಆದಾಗ ನಿಮಗೆ ಅನ್ಸತ್ತಾ ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು, ಅಂದರೆ ಇಸ್ ಇಟ್ ಅ ಡಿಮೋಟಿವೇಟಿಂಗ್ ಥಿಂಗ್? ಎಸ್, ಇಟ್ಸ್ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ನಮಗೆ, ಬಿಕಾಸ್ ವಿ ಸ್ಪೆಂಡ್ ಆಲ್ಮೋಸ್ಟ್ ಎ ಇಯರ್ ಪ್ರೊಡ್ಯೂಸಿಂಗ್ ಒಂದು ಆಲ್ಬಮ್. ಕರೆಕ್ಟ್. ಅಂಡ್ ವೆನ್ ಇಟ್ ಕಮ್ಸ್ ಔಟ್ ಅದು ಪೈರಸಿಯಿಂದ ಡೌನ್ಲೋಡ್ ಮಾಡಿ ಹಂಗ್ ಮಾಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಅದೇ ಇಟ್ಸ್ ಅ ಸ್ಲೋ ಚೇಂಜ್. ಇನ್ನು ಅದು ಏನಾದ್ರು ಚೇಂಜ್ ಆಗ್ಬೇಕಂದ್ರೆ ಇಟ್ಸ್ ಅ ಸ್ಲೋ ಪ್ರೋಸೆಸ್ ಆಗ್ತಾ ಇದೆ ಇವಾಗ. ಎವ್ರಿ ಒನ್ ಅವೇರ್ನೆಸ್ ಬರ್ತಾ ಇದೆ ಎಲ್ಲರಿಗೂ ಸ್ಲೋಲಿ. ಹೋಪ್ ಇಟ್ ಗೆಟ್ಸ್ ಬೆಟರ್. ಅಂದ್ರೆ ಇಫ್ ಇಟ್ ಗೆಟ್ಸ್ ಬೆಟರ್ ಅಂದ್ರೆ ತುಂಬಾ ಮ್ಯೂಸಿಷಿಯನ್ಸ್ಗೆ ಅದು ಎನ್ಕರೇಜ್ಮೆಂಟ್ ಆಗುತ್ತೆ. ನಾಟ್ ಓನ್ಲಿ ಮ್ಯೂಸಿಕ್, ಈ ಸಿನಿಮಾದಲ್ಲಿರುವ ಎಲ್ಲ ಟೆಕ್ನಿಷಿಯನ್ಸ್ಗೂ ಅದು ಒಳ್ಳೇದಾಗುತ್ತೆ. ಹೌದು, ಕರೆಕ್ಟಾಗಿ ಹೇಳಿದ್ರಿ. ಸೊ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ, ಶ್ರೀಗಂಧದ ಗುಡಿಗೆ ಸ್ವಾಗತ. ಯಾರು ಮಾತಾಡ್ತಿರೋದು? ನಮಸ್ಕಾರ, ನನ್ನ ಹೆಸರು ಆದರ್ಶ್ ಅಂತ. ನಮಸ್ಕಾರ ಆದರ್ಶ್, ಹೇಳಿ. ಚರಣ್ ಅವ್ರಿಗೆ ಪ್ರಶ್ನೆ. ಚರಣ್, ನಾನು ನಿಮ್ ಜೊತೆ ಹಾಸನದಲ್ಲೇ ನಾನು ಇಂಜಿನಿಯರಿಂಗ್ ಓದಿದ್ದು. ಸೊ ಐ ಹ್ಯಾಡ್ ಅ ಕ್ವೆಶನ್ ಫಾರ್ ಯು. So somebody again, carrying on with whatever Pratibha had asked you in the initial question. So coming out of a non-musical background, so one thing is, it's like, you see people around you, vela bere companies ella join ಮಾಡಿ campus selection anta ella they get into, they settle down in their jobs. But for somebody coming from a non-musical background, how difficult it is, to struggle through in the movie industry and also compete with established music directors. Yes, first of all, hi Adarsh, it's ತುಂಬಾ ಖುಷಿ ಆಗ್ತಿದೆ ನಿಮ್ಮೊಟ್ಟಿಗೆ ಮಾತಾಡ್ತಿರೋದು. I'm very very happy. Yeah, same here. I remember all our college days together going to the musical festivals ella. I'm so happy to connect with you. And coming to your question Adarsh avare, like hello, ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತದೆ. ಹಾ, ಹೇಳಿ. Yes, like to get into independent music direction, I had to spend a lot of time learning music and working as an assistant to a lot of music directors. Like I started doing music when I was 21 as in the profession ag tagondirodu, but I got my first break when I was almost 30. So it was a long process. ಈ process ಅಲ್ಲಿ ಏನಾಗುತ್ತೆ ಅಂದ್ರೆ, of course ನಮ್ಮ ಫ್ರೆಂಡ್ಸ್ ಎಲ್ಲ they will be doing very very good in their respective fields, but ಆ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ, ಲೈಕ್ ಈ ಫೀಲ್ಡ್ ಅಲ್ಲಿ ನಾನು ಮುಂದೆ ಹೋಗ್ಬೋದಾ ಇನ್ನು ಅಂತ. ಬಟ್ ಪ್ರಾಕ್ಟೀಸ್ ಮತ್ತೆ ಫೋಕಸ್ ಇದ್ರೆ ಡೆಫಿನೆಟ್ಲಿ ಐ ಥಿಂಕ್ ವಿ ಕ್ಯಾನ್ ಡೂ ಗುಡ್ ಇನ್ ದಿಸ್ ಫೀಲ್ಡ್. ಮತ್ತೆ ಇನ್ನೊಂದಂದ್ರೆ ಪೇರೆಂಟ್ಸ್ ಸಪೋರ್ಟ್ ತುಂಬಾನೇ ಬೇಕಾಗುತ್ತೆ. ಅಂಡ್ ಮೈ ಪೇರೆಂಟ್ಸ್ ಸಪೋರ್ಟೆಡ್ ಮೀ ಅಟ್ ಎವ್ರಿ ಸ್ಟೇಜ್, ಗೆಟಿಂಗ್ ಮೀ ರೈಟ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಆರ್ ಹೆಲ್ಪಿಂಗ್ ಮೀ ವಿತ್ ದ ಫೀಸ್ ಆಫ್ ಮೈ ಟ್ಯೂಷನ್ಸ್. ಸೊ ಐ ಓ ಇಟ್ ಆಲ್ ಟು ಮೈ ಪೇರೆಂಟ್ಸ್. ಹೌದು, ತುಂಬ ಚೆನ್ನಾಗಿ ಹೇಳಿದ್ರಿ ಚರಣ್. ಸೊ ಇನ್ಫ್ಯಾಕ್ಟ್ ಇದರಲ್ಲಿ ನೀವು ಹೇಳ್ದಂಗೆ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಈಗ ಏನಾಗುತ್ತೆ, ಕಂಪ್ಯಾರಿಸನ್ ಶುರುವಾಗುತ್ತೆ. ಅಂದರೆ ಈಗ ಪಿಯರ್ ಪ್ರೆಷರ್ ಅಂತ ನಾವೇನು ಹೇಳ್ತೀವಿ, ಏನೇ ಪ್ಯಾಷನ್ ಇದ್ದರೂ, ನಮ್ಗೆ ಟ್ಯಾಲೆಂಟ್ ಇದ್ದರೂ ಸಮ್ಟೈಮ್ಸ್ ವಿ ನೀಡ್ ದಟ್ ಎಕ್ಸ್ಟ್ರಾ ಟೈಮ್ ಅಲ್ವಾ ಟು ಪ್ರೂವ್ ಯೋರ್ ಸೆಲ್ಫ್. ಸೊ ಎಸ್ ಅಂಡ್ ಇದು ತುಂಬಾ
ತುಂಬಾ ಕಾಂಪಿಟೇಷನ್ ಇದೆ ಈ ಇಂಡಸ್ಟ್ರಿಲಿ, ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಮ್ಯೂಸಿಷಿಯನ್ಸ್ ಕಮಿಂಗ್ ಅಪ್ ಇವಾಗ. ಬಟ್ ಏನಂತ ಹೇಳಿದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಇಂಡಸ್ಟ್ರಿಲಿ ಆಲ್ ಹ್ಯಾವ್ ದೇರ್ ಸ್ಪೇಸ್. ಈಗ ನಾನ್ ಮ್ಯೂಸಿಕ್ ಮಾಡ್ದಾಗೆ ಇನ್ನೊಬ್ರಿಗೆ ಮಾಡಕ್ಕಾಗಲ್ಲ, ಅವ್ರು ಮಾಡ್ದಾಗೆ ನನಗ್ ಮಾಡಕ್ಕಾಗಲ್ಲ. ಆಲ್ ಹ್ಯಾವ್ ದೇರ್ ಸ್ಪೇಸ್. ಇಟ್ ಈಸ್ ಅಬೌಟ್ ವರ್ಕಿಂಗ್ ಹಾರ್ಡ್ ಅಂಡ್ ಗೆಟಿಂಗ್ ಯುವರ್ ಸೌಂಡ್ ರೈಟ್. ಹೌದು, ತುಂಬ ಚೆನ್ನಾಗಿ ಹೇಳಿದ್ರಿ ಆದರ್ಶ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಕಾರ್ಯಕ್ರಮವನ್ನು ಕೇಳಿ. ಸೊ ಸ್ನೇಹಿತರೆ, ನೀವು ಕೂಡ ನಮಗೆ ಕರೆ ಮಾಡಿ ಚರಣ್ ರಾಜ್ ಅವ್ರ ಜೊತೆ ಮಾತಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 4089122479. ಸೊ ಈಗ ನಿಮಗೋಸ್ಕರ ಮತ್ತೊಂದು ಬ್ಯೂಟಿಫುಲ್ ಹಾಡು. ನಿಮ್ಗೆ ಗೊತ್ತಿರ್ಬೋದು, ಚರಣ್ ರಾಜ್ ಅವರು ಕೇವಲ ಒಳ್ಳೆ ಸಂಗೀತ ನಿರ್ದೇಶಕರು ಮಾತ್ರ ಅಲ್ಲ, ಅವರು ಒಬ್ಬ ಅದ್ಭುತವಾದ ಗಾಯಕರು ಕೂಡ ಹೌದು. ಈಗ ಚರಣ್ ರಾಜ್ ಅವರು ಹಾಡಿರುವಂತಹ ಒಂದು ಸುಮಧುರ ಗೀತೆ ನಿಮಗೋಸ್ಕರ. ತಿಳಿ ಪ್ರೇಮ ಕಾವ್ಯ ಮೂಡಿ ಮೋಹ ಮೈಗೂಡಿ, ಹನಿ ಮೂಡಿ ಮೋಡ ತಂಪ ಬೀಸಿ ಮುದ್ದಾಡಿ, ತುಸು ನಕ್ಕು ಪುಟ್ಟ ಕಣ್ಣ ಕಾಂತಿ ಮಾತಾಡಿ, ಮನ ತನ್ನ ತಾನೆ ಮರೆತು ಹಾಡಿ ಹಾರಾಡಿ. ಸೋತಾಯ್ತು ಪ್ರೀತಿ ಎದುರೀಗ, ಹೊಸದಾಯಿತು ಜೀವನ, ಹಾಡಾಯ್ತು ಪ್ರತಿ ಮಾತೀಗ, ಹಿತವಾಗಿದೆ ಮೌನ. ತಿಳಿ ಪ್ರೇಮ ಕಾವ್ಯ ಮೂಡಿ ಮೋಹ ಮೈಗೂಡಿ, ಹನಿ ಮೂಡಿ ಮೋಡ ತಂಪ ಬೀಸಿ ಮುದ್ದಾಡಿ. ಏನು ಹೇಳು ನೆಪದಲ್ಲೇ, ನನ್ನೇ ನೋಡೋ ಪರಿಯೇಕೆ, ಹೊಳೆವ ಮಿಂಚು ಮೊಗದಲ್ಲಿ, ಚಿಮ್ಮಿ ನಗುವೆ ಹೀಗೇಕೆ. ಹೃದಯದ ತುಂಬೆಲ್ಲ ಸ್ವರಗಳ ಸಂಚಾರ, ಮೃದುವಾದ ಮಾತಲ್ಲಿ ಶ್ರುತಿಗಳ ಶೃಂಗಾರ, ಪ್ರೀತಿ ದೈವಾನುಸಂಧಾನ. ತಿಳಿ ಪ್ರೇಮ ಕಾವ್ಯ ಮೂಡಿ ಮೋಹ ಮೈಗೂಡಿ, ಹನಿ ಮೂಡಿ ಮೋಡ ತಂಪ ಬೀಸಿ ಮುದ್ದಾಡಿ, ತುಸು ನಕ್ಕು ಪುಟ್ಟ ಕಣ್ಣ ಕಾಂತಿ ಮಾತಾಡಿ, ಮನ ತನ್ನ ತಾನೆ ಮರೆತು ಹಾಡಿ ಹಾರಾಡಿ. ಮಿಂಚಿ ಮಿನುಗೋ ಚಂದುಟಿಯೋ, ಹೊಂಚು ಹಾಕಿ ಕರೆದಂತೆ, ಸಂಚು ಮಾಡೋ ಸುಳಿಗಣ್ಣು ಹಿಡಿದು ನನ್ನ ಸೆಳೆದಂತೆ, ಇನ್ನೆಂದು ನಾ ಕಾಣೋ ಕನಸೆಲ್ಲ ನಿಂದೇನೆ, ಮುಂದೆಂದು ನನ್ನಾಳೋ ಒಡೆಯನು ನೀನೇನೆ, ಪ್ರೀತಿ ಮಧುರಾನುಸಂಧಾನ. ತಿಳಿ ಪ್ರೇಮ ಕಾವ್ಯ ಮೂಡಿ ಮೋಹ ಮೈಗೂಡಿ. ಸ್ನೇಹಿತರೆ, ನಿಮಗೆ ಮತ್ತೊಮ್ಮೆ ಮಹಿಮಾ ಕ್ರಿಯೇಷನ್ಸ್ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಇವತ್ತು ನಾವು ವಿಶ್ವ ಸಂಗೀತ ದಿನಾಚರಣೆಯ ಸ್ಪೆಷಲ್ ಎಪಿಸೋಡ್ನ ಮಾಡ್ತಾ ಇದ್ದೀವಿ. ಹಾಗೆ ಕಾರ್ಯಕ್ರಮದಲ್ಲಿ ಇವತ್ತು ಚರಣ್ ರಾಜ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಚರಣ್, ಈಗಷ್ಟೇ ನೀವು ಹಾಡಿದಂತಹ ಒಂದು ಹಾಡನ್ನ ಕೇಳಿದ್ವಿ. ಸೊ ನೀವು ಸಂಗೀತ ಕಲ್ತಿದ್ದೀರಾ? ಶಾಸ್ತ್ರೀಯ ಸಂಗೀತ ಯಾವುದಾದ್ರೂ ಫಾರ್ಮ್ ಕಲ್ತಿದ್ದೀರಾ ನೀವು?
ಹೌದು ಪ್ರತಿಭಾಜಿ, ಅಂದ್ರೆ ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ ಸ್ಟೂಡೆಂಟ್ ಆಗಿದ್ದೀನಿ, ಇವಾಗ್ಲೂ ಕಲಿತಾ ಇದ್ದೀನಿ. ಪ್ಲಸ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಕಲಿತಾ ಇದ್ದೀನಿ. ಓಕೆ, ಸೊ ಇದ್ರ ಬಗ್ಗೆನೇ ಕೇಳೋದಾದ್ರೆ, ಸೊ ಒಬ್ಬ ಪ್ಲೇಬ್ಯಾಕ್ ಸಿಂಗರ್ಸ್, ನೀವು ಕೂಡ ಹಲವಾರು ಪ್ಲೇಬ್ಯಾಕ್ ಸಿಂಗರ್ಸ್ ಜೊತೆ ಕೆಲಸ ಮಾಡಿದ್ದೀರಾ ಆ್ಯಂಡ್ ಯು ಯೋರ್ ಸೆಲ್ಫ್ ಆರ್ ಎ ಪ್ಲೇಬ್ಯಾಕ್ ಸಿಂಗರ್. ಸೊ ಪ್ಲೇಬ್ಯಾಕ್ ಸಿಂಗರ್ಸ್ಗೆ ಇವತ್ತಿನ ಕಾಲದಲ್ಲಿ ಶಾಸ್ತ್ರೀಯ ಸಂಗೀತದ ನಾಲೆಜ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಶಾಸ್ತ್ರೀಯ ಸಂಗೀತ ತುಂಬಾನೇ ಹೆಲ್ಪ್ ಮಾಡುತ್ತೆ. ಲೈಕ್ ವಿ ವಿಲ್ ಬಿ ಅವೇರ್ ಆಫ್ ವಾಟ್ ವಿ ಆರ್ ಸಿಂಗಿಂಗ್ ಕಲ್ತಿದ್ರೆ, ಅಂಡ್ ಎನಿ ಮಿಸ್ಟೇಕ್ಸ್ ವಿ ಕ್ಯಾನ್ ಕರೆಕ್ಟ್ ಇಟ್ ಅಂಡ್ ವಿ ಕ್ಯಾನ್ ಇಂಪ್ರೂವ್ ಅವರ್ ಸೆಲ್ಫ್. ದೇರ್ ಇಸ್ ಸ್ಕೋಪ್ ಆಫ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಅವಾಗ ನಮಗ್ ಗೊತ್ತಿದ್ರೆ, ನಾವ್ ಏನ್ ಮಿಸ್ಟೇಕ್ ಮಾಡ್ತಿದೀವಿ ಅಂತ ಗೊತ್ತಿದ್ರೆ, ದೆನ್ ಓನ್ಲಿ ವಿ ಕ್ಯಾನ್ ಕರೆಕ್ಟ್ ಅವರ್ ಸೆಲ್ಫ್. ಸೊ ವೆನ್ ವಿ ನೋ ಆರ್ ವೆನ್ ವಿ ಹ್ಯಾವ್ ಲರ್ನ್ ಫಾರ್ಮಲ್ ಮ್ಯೂಸಿಕ್, ನಮಗ್ ಗೊತ್ತಾಗುತ್ತೆ ವೇ ವಿ ಅಂದ್ರೆ ನಾವು ತಪ್ಪಾಗಿ ಹಾಡ್ತಾ ಇದ್ದೀವಿ, or where we can better ourselves anta. So I think learning music is very very important nan prakara. ಹೌದು, ನೀವು and ರಾಗ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಏನ್ ಕಂಪೋಸ್ ಮಾಡಿರ್ತಾರೆ, ಆ ರಾಗಗಳ ಬಗ್ಗೆ ನಮಗ್ ಗೊತ್ತಿದ್ರೆ, we can express and emote more on the song. ಸೊ ಇದೇ ಪ್ರಶ್ನೆ ಬಗ್ಗೆ ನಿಮ್ಗೆ ಕೇಳಬೇಕು ಅಂದರೆ, ಸೊ ಹಿಂದಿನ ಕಾಲದಲ್ಲಿ ಲೈಕ್ ಸಿಂಗರ್ಸ್ ಹಾಡ್ಬೇಕಾದ್ರೆ ಸಾಕಷ್ಟು ಲೈವ್ ಸೆಷನ್ಸ್ ಮಾಡ್ತಾಯಿದ್ರು, ಬಹಳಷ್ಟು ರಿಹರ್ಸಲ್ಸ್ ಮಾಡಿ ಆಮೇಲೆ ನಂತರ ಫೈನಲ್ ಟೇಕ್ ಮಾಡ್ತಿದ್ರು. ಆದರೆ ಈಗ ಟೆಕ್ನಾಲಜಿ ಬಂದಿರೋದ್ರಿಂದ ಇವಾಗ ಯು ಕ್ಯಾನ್ ಸಿಂಗ್ ಇನ್ ಬಿಟ್ಸ್ ಆ್ಯಂಡ್ ಪೀಸಸ್. ಆ್ಯಂಡ್ ಈಗ ಎಷ್ಟು ಟೆಕ್ನಾಲಜಿ ಬಳಕೆ ಬಂದಿದೆ ಅಂದರೆ, ಇವನ್ ಈಗ ಆಟೋ ಟ್ಯೂನಿಂಗ್ ಈ ಥರ ಎಲ್ಲ ಫೀಚರ್ಸ್ ಯೂಸ್ ಮಾಡಿ ಯು ಕ್ಯಾನ್ ಕರೆಕ್ಟ್ ಇವನ್ ಮೈನರ್ ಮಿಸ್ಟೇಕ್ಸ್ ಅಲ್ವಾ. ಸೊ ಇದರಿಂದ ಎಲ್ಲೋ ಒಂದು ರೀತಿಯಲ್ಲಿ ಸಿಂಗರ್ಸ್ಗೆ ಓವರ್ ಕಾನ್ಫಿಡೆನ್ಸ್ ಇದೆ ಅನ್ಸುತ್ತಾ, ಅಯ್ಯೋ ನಾನೊಂದು ಸ್ವಲ್ಪ ತಪ್ಪು ಹಾಡಿದ್ರು ಇಟ್ಸ್ ಓಕೆ ಚಲೇಗ, ಅಂದರೆ ಅದು ಹೇಗಿದ್ರು ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನು ಕರೆಕ್ಟ್ ಮಾಡ್ತಾರೆ, ಆ ಥರ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ ಅಂತ ಅನ್ಸುತ್ತಾ ನಿಮಗೆ? ಅದೇ ಯೂಶಲಿ ನಾನ್ ಎನ್ಕೌಂಟರ್ ಮಾಡಿರೋ ಸಿಂಗರ್ಸ್ ಆಲ್ ವೇರ್ ವೆರಿ ವೆಲ್ ಲರ್ನ್ಡ್ ಅಂಡ್ ದೇ ವರ್ ಆಲ್ವೇಸ್ ಬೆಟರ್ ದೆನ್ ಮೀ ಇಲ್ಲಿ ಬರೋತಿಗೆ. ಸೊ ದೇ ಆಲ್ವೇಸ್ ಟುಕ್ ಮೈ ಸಾಂಗ್ ಟು ಅನ್ ಅದರ್, ಅಂದ್ರೆ ಕಂಪೋಸಿಷನ್ ಹಂತದಲ್ಲಿ ಯಾವ ತರ ಇರುತ್ತೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ತಿದ್ರು ಯಾವಾಗ್ಲೂ. ಬಟ್ ಎಸ್, ನನ್ಗೆ ಸ್ವಲ್ಪ ಫೀಲ್ ಆಗ್ತಿದೆ, ಅಂದ್ರೆ ಸಿಂಗರ್ಸ್ ಹವ್ ಟೇಕನ್ ಇಟ್ ಅಂದ್ರೆ ಆರ್ಟಿಸ್ಟ್ ಹವ್ ಟೇಕನ್ ಇಟ್ ಅ ಲಿಟಲ್ ಲೈಟ್ಲಿ ಮುಂಚಿನ ಜನರೇಷನ್ ಗಿಂತ. ಬಿಕಾಸ್ ಮುಂಚೆ ಯು ಹ್ಯಾಡ್ ಟು ಟೇಕ್ ಇಟ್ ಇನ್ ಸಿಂಗಲ್ ಟೇಕ್, ಮತ್ತೆ ಯಾರಾದ್ರೂ ಒಬ್ರು ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಯು ಹ್ಯಾಡ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್ ಅಗೇನ್. ಸೊ ಬಟ್ ಇವಾಗ ಸ್ವಲ್ಪ ಟೆಕ್ನಾಲಜಿ ಬಂದಿದ್ರಿಂದ ಸ್ವಲ್ಪ ಇಟ್ಸ್ ಈಸಿ ಗೋಯಿಂಗ್ ಆಗಿದ್ದಾರೆ. ಬಟ್ ದೇರ್ ಆರ್ ಸಿಂಗರ್ಸ್ ಹೂ ಆರ್ ಲೈಕ್ ವೆರಿ ಮಚ್ ಕೆಪೇಬಲ್ ಈಗ್ಲೂ, ಹೂ ಕ್ಯಾನ್ ಟೇಕ್ ಇಟ್ ಇನ್ ಅ ಸಿಂಗಲ್ ಟೇಕ್. ಓಕೆ, ಸೊ ಇನ್ನೊಂದು ಇದೇ ಪ್ರಶ್ನೆ ಬಗ್ಗೆ ಕೇಳಬೇಕು ಅಂದರೆ, ಸೊ ಈಗ ನಮ್ಮ ಕನ್ನಡ ಚಲನಚಿತ್ರ ರಂಗಕ್ಕೆ ಬಂದರೆ ಮುಂಚಿಂದನೂ ಬೇರೆ ಭಾಷೆಯ ಸಿಂಗರ್ಸ್ ಬಂದು ಹಾಡೋವಂಥದ್ದು ತುಂಬ ಕಾಮನ್, ಅದೊಂದು ರೀತಿ ವಾಡಿಕೆ. ಆದರೆ ನೀವು ಇಷ್ಟು ದಿನ ಕೆಲಸ ಮಾಡಿರುವಂತಹ ಫಿಲ್ಮ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಕನ್ನಡ ಸಿಂಗರ್ಸ್ ಹಾಗೆ ಕನ್ನಡ ಮ್ಯೂಸಿಷಿಯನ್ಸ್ ಜೊತೆ ಕೆಲಸ ಮಾಡಿದ್ದೀರಾ. ಸೊ ಅದು ಕಾನ್ಷಿಯಸ್ ಎಫರ್ಟಾ ಅಥವಾ ಇಸ್ ಇಟ್ ಜಸ್ಟ್ ಎ ಕೋಇನ್ಸಿಡೆನ್ಸ್ ದಟ್ ಯು ಹ್ಯಾವ್ ವರ್ಕ್ ಮೋಸ್ಟ್ಲಿ ವಿತ್ ಕನ್ನಡ ಸಿಂಗರ್ಸ್? ಇಟ್ ಹ್ಯಾಪನ್ಡ್. ಅದೇ ಇದು ಕೋಇನ್ಸಿಡೆನ್ಸ್. ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಆಕ್ಚುಲಿ ಇಟ್ ವಾಸ್ ಎ ಕೋಇನ್ಸಿಡೆನ್ಸ್ ನಾನು ವರ್ಕ್ ಮಾಡಿರೋದು, ಬಟ್ ತುಂಬಾನೇ ಖುಷಿ ಕೊಟ್ಟಿದೆ ನನಗೆ. ಬಿಕಾಸ್ ಐ ವರ್ಕ್ ಫ್ರಮ್, ಅಂದ್ರೆ ಎಲ್ಲರೂ ನಮ್ ಕರ್ನಾಟಕದವರಾದ್ರಿಂದ ತುಂಬಾ ಖುಷಿ ಕೊಟ್ಟಿದೆ. ಅಂಡ್ ಅದಾದ್ಮೇಲೆ ನೌ ಐ ಮೇಕಿಂಗ್ ಎ ಕಾನ್ಶಿಯಸ್ ಡಿಸಿಷನ್ ದಟ್ ಲೈಕ್ ಕಾನ್ಶಿಯಸ್ ಎಫರ್ಟ್ ಟು ಗೆಟ್ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ನಮ್ ಕರ್ನಾಟಕದಿಂದ. ಸೊ ಇದೇ ಪ್ರಶ್ನೆಯಲ್ಲಿ ಕೇಳಬೇಕು ಅಂದರೆ, ಈಗ ನಮ್ಮ ಕೇಳುಗರಿಗೋಸ್ಕರ, ಸೊ ಈಗ ಜನರಲಿ ನೀವು ಒಂದು ಸಾಂಗ್ ಕಂಪೋಸ್ ಮಾಡಿದಾಗ, ಸೊ ನೀವು ಕಂಪೋಸ್ ಮಾಡುವಾಗಲೇ ಒಂದು ಸಿಂಗರ್ನ ಮನಸ್ಸಲ್ಲಿ ಇಟ್ಕೊಂಡು ಕಂಪೋಸ್ ಮಾಡಿರ್ತೀರಾ, ಅಥವಾ ಕಂಪೋಸ್ ಮಾಡಿ ನಂತರ ಈ ಸಿಂಗರ್ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಡಿಸಿಷನ್ ಈ ಸಿಂಗರ್ ಹಾಡಬೇಕು ಅನ್ನೋಂಥದ್ದು ಯೂಶ್ವಲಿ ಯಾರು ಮಾಡ್ತಾರೆ ಅದನ್ನ? ಅಂದ್ರೆ ನನ್ನ ಕೇಸಲ್ಲಿ ಏನಿರುತ್ತೆ ಅಂದ್ರೆ, ಒಬ್ರು ಸಿಂಗರ್ ಇರ್ತಾರೆ, ಒಂದ್ ವಾಯ್ಸ್ ಇರುತ್ತೆ ತಲೆಯಲ್ಲಿ ವೆನ್ ಐ ಸಿಟ್ ಅಂಡ್ ಕಂಪೋಸ್. ಸೊ ಯೂಶಲಿ ಅದೇ ನಾನ್ ಕಂಪೋಸ್ ಮಾಡೋದು, ಐ ಕಂಪೋಸ್ ಫಾರ್ ಎ ವಾಯ್ಸ್. ಪ್ಲಸ್ ನಾನು ಆ ಡೆಮೋ ಸ್ಕ್ರಾಚ್ ಮಾಡ್ತಿರ್ಬೇಕಾದ್ರೆ, ಆ ಸಾಂಗ್ ಸ್ಕ್ರಾಚ್ ಮಾಡ್ತಿರ್ಬೇಕಾದ್ರೇನೆ ನಾನು ಐ ಕಾಲ್ ದ ಸಿಂಗರ್, ವಿ ಡಿಸ್ಕಸ್ ಅಬೌಟ್ ದ ರೇಂಜ್, ಅವ್ರ ಹೈಯೆಸ್ಟ್ ನೋಟ್ಸ್ ಎಲ್ಲಿ ತಲುಪುತ್ತೆ ಎಲ್ಲ ರೇಂಜ್ ಮಾತಾಡಿದ್ಮೇಲೆ ಐ ಪ್ರೊಸೀಡ್ ಆನ್ ದ ಕಂಪೋಸಿಷನ್. ಓಕೆ, ಸೊ ಒಂದು ಹಾಡಿನ ಹಿಂದೆ ಸಾಕಷ್ಟು ನೀವು ಗ್ರೌಂಡ್ ವರ್ಕ್ ಮಾಡಿರ್ಬೇಕು ಹಾಗಾದ್ರೆ. ಹೌದು ಹೌದು. ಸೊ ಯೂಶ್ವಲಿ ವಾಟ್ ಇಸ್ ಅ ಪ್ರೋಸೆಸ್? ಒಂದು ಈಗ ನಮ್ಮ ಚಲನಚಿತ್ರರಂಗದಲ್ಲಿ ಒಂದು ಹಾರ್ಡ್ ಕಂಪೋಸ್ ಮಾಡೋಕ್ಕೆ ನಿಮಗೆ ಎಂಡ್ ಟು ಎಂಡ್ ಫೈನಲ್ ಪ್ರಾಡಕ್ಟ್ ಮಾಡೋಕ್ಕೆ ಟಿಪಿಕಲಿ ನಿಮಗೆ ಎಷ್ಟು ದಿನಗಳು ಅಥವಾ ಎಷ್ಟು ವಾರಗಳು ಬೇಕಾಗತ್ತೆ?
ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಡಿಮ್ಯಾಂಡ್. ಯೂಶಲಿ ಏನಾಗುತ್ತೆ ಅಂದ್ರೆ ಯೂಶಲಿ ದೇರ್ ಆರ್ 5 songs ಅಂಡ್ ಅ ಬ್ಯಾಕ್ ಗ್ರೌಂಡ್ ಸ್ಕೋರ್. ಆ ತರ ಇದ್ರೆ ವಿ ಫಿನಿಶ್ ಇಟ್ ವಿತ್ ಇನ್ 6 months, ಮುಗಿಸ್ಬಿಡ್ತೀವಿ. ಬಟ್ ಸಮ್ ಟೈಮ್ಸ್ ಇಟ್ ಗೋಸ್ ಆನ್ ಟು ಎ ಇಯರ್. ಅಂದ್ರೆ ನಮ್ಗೂನು ಖುಷಿ ಇರುತ್ತೆ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ. ಪ್ಲಸ್ ಡೈರೆಕ್ಟರ್ಸ್ ಇವಾಗ ಏನಾಗ್ತಿದೆ ಅಂದ್ರೆ ಬರ್ತಿರುವ ಡೈರೆಕ್ಟರ್ಸ್ ದೇ ಡೋಂಟ್ ಕಮ್ ವಿತ್ ಯೂಶುವಲ್ ಸಿಚುವೇಶನ್ಸ್ ಆಫ್ ಸಾಂಗ್ ಪ್ಲೇಸ್ಮೆಂಟ್ಸ್. ಅಂದ್ರೆ ಮುಂಚೆ ಯು ವುಡ್ ಆಲ್ಸೋ ವೆರಿ ಮಚ್ ನೋ, ಅಂದ್ರೆ ಫಸ್ಟ್ ಇಂಟ್ರೋ ಸಾಂಗ್ ಇರುತ್ತೆ, ದೆನ್ ಫಸ್ಟ್ ಲವ್ ಸಾಂಗ್ ಇರುತ್ತೆ, ಸೆಕೆಂಡ್ ಲವ್ ಸಾಂಗ್ ಇರುತ್ತೆ, ಹಾಗಿರ್ತಿತ್ತು. ಬಟ್ ನೌ ಸ್ಟೋರೀಸ್ ಆರ್ ಚಾಲೆಂಜಿಂಗ್ ಅಂಡ್ ದ ಸಿಚುವೇಶನ್ಸ್ ಆರ್ ಚಾಲೆಂಜಿಂಗ್. ಸೊ ವಿ ಟೇಕ್ ಮಚ್ ಮೋರ್ ಟೈಮ್ ಇನ್ ಕ್ರಾಕಿಂಗ್ ದ ಸಾಂಗ್ಸ್ ಅಂಡ್ ಡಿಸೈಡಿಂಗ್ ಅಬೌಟ್ ದ ಆರ್ಕೆಸ್ಟ್ರಾ. ಸೊ ಯೂಶಲಿ ಇವಾಗ ಇಟ್ ಗೋಸ್ ಮೋರ್ ದನ್ 6 months ಒಂದು ಪ್ರೊಡಕ್ಷನ್ ಆಗ್ಬೇಕಂದ್ರೆ. ಸೊ ಕನ್ನಡದಲ್ಲಿ ನಿಮ್ಮ ಮೋಸ್ಟ್ ಫೇವರೇಟ್ ಸಿಂಗರ್ಸ್ ಯಾರು? ನನ್ಗೆ ವಿಜಯ್ ಪ್ರಕಾಶ್ ಸರ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರ ಹಿಸ್ ಸಿಂಗಿಂಗ್ ತುಂಬಾನೇ ಇಷ್ಟ. ಹೌದು, ಯಾ ಹಿ ಇಸ್ ಅ ಗ್ರೇಟ್ ಸಿಂಗರ್. ಹೌದು, ಡೆಫಿನೆಟ್ಲಿ. ಸೊ ಸ್ನೇಹಿತರೆ, ನೀವು ಕೂಡ ಹೇಳಿ ಸರ್. ಅಂಡ್ ಇವಾಗಿನ ಯಂಗರ್ ಜನರೇಷನ್ ಅಲ್ಲಿ ಸಿದ್ಧಾರ್ಥ್ ಬೆಳ್ಮನು ಅಂತ ಒಬ್ರು ಹೊಸ ಸಿಂಗರ್, ಇಸ್ ಅನ್ ವೆರಿ ಗುಡ್ ಅಪ್ಕಮಿಂಗ್ ಸಿಂಗರ್. ಸೊ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಸೊ ಐ ಲೈಕ್ ಹಿಮ್ ಆಲ್ಸೋ ವೆರಿ ಮಚ್. ಇಟ್ಸ್ ಅ ಕೋಇನ್ಸಿಡೆನ್ಸ್ ದಟ್ ನಾವು ಇವಾಗ ಹಾಕ್ತಾ ಇರುವಂತಹ ನೆಕ್ಸ್ಟ್ ಸಾಂಗ್ ಬಾನ ತೊರೆದು ಪುಷ್ಪಕ ವಿಮಾನ ಚಿತ್ರದ್ದು ಅವ್ರು ಸಿದ್ಧಾರ್ಥ ಅವರು ಹಾಡಿರುವಂತಹ ಹಾಡು. ಸೊ ಸ್ನೇಹಿತರೆ, ನೀವು ಕೂಡ ನಮಗೆ ಕರೆ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೋಬಹುದು. ಹಾಗೆ ಚರಣ್ ರಾಜ್ ಅವರು ಇವತ್ತು ಲೈವ್ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಾರೆ. ಸೊ ಹಾಗಾದರೆ ನೀವು ನಮಗೆ ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 4089122479. ಈಗ ನಿಮಗೋಸ್ಕರ ಪುಷ್ಪಕ ವಿಮಾನ ಚಿತ್ರದ ಒಂದು ಅದ್ಭುತ ಗೀತೆ. ಕಟ್ಟುತ್ತಾನಾವು ಬೆರಳಿನಿಂದ ಮರಳ ಗೂಡು ಕಾಣದಾಲೆಗೆ ಅಳಿಸಿ ಹೋಯ್ತು ಎಲ್ಲ ನೋಡು ಜೀವದ ಜೋಗುಳ ಮಾಯವೇ ಆಗಿದೆ. ಅರೆ ಬಾನ ತೊರೆದು ನೀಲಿ ಮರೆಯಾಯಿ. ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಮಹಿಮಾ ಕ್ರಿಯೇಷನ್ಸ್ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗಷ್ಟೇ ನೀವು ಕೇಳಿದಂತಹ ಹಾಡು ಪುಷ್ಪಕ ವಿಮಾನ ಚಿತ್ರದ್ದು ಚರಣ್ ರಾಜ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇರುವಂತಹ ಚಿತ್ರ. ಸೊ ಇವತ್ತು ನಾವು ವಿಶ್ವ ಸಂಗೀತ ದಿನಾಚರಣೆಯ ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚರಣ್ ರಾಜ್ ಅವರು ಲೈವ್ ಮಾತಾಡ್ತಿದ್ದಾರೆ. ಸ್ನೇಹಿತರೆ, ನೀವು ಕೂಡ ನಮಗೆ ಕರೆ ಮಾಡಿ ಚರಣ್ ರಾಜ್ ಅವ್ರ ಜೊತೆ ಮಾತಾಡಬಹುದು. ನೀವು ನಮಗೆ ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 4089122479. ಸೊ ಚರಣ್, ಈಗಷ್ಟೇ ಒಂದು ಅದ್ಭುತವಾದ ಹಾಡನ್ನ ಕೇಳಿದ್ವಿ. ಸೊ ಇವಾಗ ಹೇಳ್ತಾ ಇದ್ರಿ ನೀವು ಸಿದ್ಧಾರ್ಥ ಅವ್ರ ಬಗ್ಗೆ, ಈಸ್ ಅ ವೆರಿ ಗುಡ್ ಸಿಂಗರ್. ಹಾಗೆ ನಮ್ಮ ಕರ್ನಾಟಕದಲ್ಲಿ ಈಗ ಬಹಳಷ್ಟು ಒಳ್ಳೆ ಒಳ್ಳೆ ಗೀತೆಗಳನ್ನು ಹಾಡ್ತಾ ಇದ್ದಾರೆ ಅಂತ. ಹೌದು ಮೇಡಮ್. ಅಂಡ್ ದೇರ್ ಆರ್ ಅದರ್ ವೆರಿ ವೆರಿ ಗುಡ್ ಆರ್ಟಿಸ್ಟ್ ನಮ್ಮ ಬೆಂಗಳೂರಲ್ಲಿ. ಲೈಕ್ ಇಫ್ ಐ ಟೇಕ್ ನೇಮ್ಸ್, ವಾರಿಜಾಶ್ರೀ ಅಂತ. ಹೌದು, ನೀವು ಕೇಳಿದ್ರೆ ದೇರ್ ಆರ್ ಬ್ರಿಲಿಯಂಟ್ ಆರ್ಟಿಸ್ಟ್. ಅಂದ್ರೆ ನಾವು ವಿ ಹ್ಯಾವ್ ಟು ಜಸ್ಟ್ ಕೊಲಾಬ್ರೇಟ್ ವಿತ್ ದೆಮ್ ಅಂಡ್ ಟೇಕ್ ದ ಬೆಸ್ಟ್. ಹೌದು, ನೀವು ಹೇಳಿದಾಗೆ ಈಗ ಇದು ಒಂದು ಎಲ್ಲ ಫೀಲ್ಡಲ್ಲೂ ನಮ್ಮ ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಒಂದು ರೀತಿ ವೇವ್ ಹುಟ್ಟಿದೆ ಅಲ್ವಾ. ಹೊಸ ಹೊಸ ಲಿರಿಸಿಸ್ಟ್ ಬರ್ತಾ ಇದ್ದಾರೆ, ಹಾಗೆ ಮ್ಯೂಸಿಷಿಯನ್ಸ್, ಡೈರೆಕ್ಟರ್ಸ್. ಇಟ್ಸ್ ರಿಯಲಿ ಅ ಗ್ರೇಟ್ ಟೈಮ್ ಅಂತ ಅಲ್ವಾ. ಹೌದು ಹೌದು, ಇಟ್ಸ್ ಅ ಗ್ರೇಟ್ ಪ್ಲೇಸ್ ಇವಾಗ. ಇಟ್ಸ್ ಅ ರೈಟ್ ಟೈಮ್. ಹೌದು, ನಮಗೆಲ್ಲ. ಹೌದು. ಸೊ ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ, ನಾವೀಗ ಅದೇ ಲಿರಿಸಿಸ್ ಬಗ್ಗೆನೂ ಮಾತಾಡ್ತಾ ಇದ್ವಿ. ಸೊ ಒಂದು ಹಾಡಿನ ಒಂದು ಮಾಧುರ್ಯಕ್ಕೆ ಸೊ ಲಿರಿಕ್ಸು ಎಷ್ಟು ಮಹತ್ವ ಪಡೆಯುತ್ತೆ ಒಂದು ಹಾಡಿನ ಸಕ್ಸಸ್ ಓವರ್ ಆಲ್ ತಗೊಂಡ್ರೆ? ಹೌದು, ಲಿರಿಕ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಲೈಕ್ ಬಿಕಾಸ್ ಅದು ಮೂವಿಯಲ್ಲಿ ಆಗ್ತಿರುವ ಆ ಸನ್ನಿವೇಶನ ಕನ್ವೆ ಮಾಡುತ್ತೆ.
ಥ್ರೂ ವರ್ಡ್ಸ್. ಹೌದು. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದೇನಂದ್ರೆ ಇಟ್ಸ್ ದ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಆಲ್ಸೋ. ಯಾಕಂದ್ರೆ ಮುಂಚೆ ಏನಾಗ್ತಿತ್ತು, ಲೈಕ್ ಮ್ಯೂಸಿಕ್ ಡೈರೆಕ್ಟರ್, ಲಿರಿಸಿಸ್ಟ್, ಡೈರೆಕ್ಟರ್, ಎವ್ರಿ ಒನ್ ಯೂಸ್ ಟು ಸಿಟ್ ಟುಗೆದರ್ ಅಂಡ್ ದೇ ಯೂಸ್ ಟು ಕಂಪೋಸ್ ದ ಸಾಂಗ್ ಟುಗೆದರ್. ಸೊ the song and the lyrics used to marry each other and it used to be so tight ಮುಂಚೆ. ಸೊ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ಟೈಮ್ ನಾವು ಟ್ಯೂನ್ ಮಾಡ್ಕೊಟ್ಬಿಡ್ತೀವಿ ಫಸ್ಟ್, ಅಂಡ್ ದ ಲಿರಿಕ್ ರೈಟರ್ ಹ್ಯಾಸ್ ಟು ಫಿಗರ್ ದ ಲಿರಿಕ್ಸ್ ಫಾರ್ ದ ಟ್ಯೂನ್. ಅವ್ರನ್ನ ಒಂದು ಚೌಕಟ್ ಒಳಗೆ ಹಾಕ್ಬಿಡ್ತೀವಿ. ಸೊ ಫಾರ್ ದೆಮ್ ಇಟ್ ಇಸ್ ವೆರಿ ವೆರಿ ಟಫ್ ಟು ರೈಟ್ ದ ಲಿರಿಕ್ಸ್. ಬಟ್ ದೇರ್ ಆರ್ ವೆರಿ ವೆರಿ ಗುಡ್ ಸಾಂಗ್ ರೈಟರ್ಸ್ ಇವಾಗ. ಅಂದ್ರೆ ಇಟ್ ಇಸ್ ನಾಟ್, and songwriting is a different skill altogether. It is not like writing a poetry. Definitely. Songwriting ಅಂದ್ರೆ sounding ತುಂಬಾ ನೋಡ್ಬೇಕಾಗುತ್ತೆ. How the word sounds and how easy is the word to sing ಅಂತ. ಹೌದು. So it's a very tough job. And ನನ್ಗೆ when I ಜೈನ್ ಸರ್ ಅಂತ ಒಳ್ಳೊಳ್ಳೆ ಲಿರಿಸಿಸ್ಟ್ ನ when I work with them I feel like they are genius ಅಂತ ಅನ್ಸುತ್ತೆ. ಡೆಫಿನೆಟ್ಲಿ. ಅದು ಮ್ಯೂಸಿಕ್ ಆ್ಯಂಡ್ ಲಿರಿಕ್ಸ್ ಅದ್ರ ಎರಡರಿಗೂ ಕೊಲಾಬ್ರೇಷನ್, ಇಟ್ಸ್ ಐ ಥಿಂಕ್ ಮೇಕ್ಸ್ ಇಟ್ ಅ ಬ್ಯೂಟಿಫುಲ್ ಆರ್ಟ್. ಹೌದು ಹೌದು ಮೇಡಮ್. ಹೌದು. ಚರಣ್ಜಿ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ಕಾರ, ಶ್ರೀಗಂಧದ ಗುಡಿಗೆ ಸ್ವಾಗತ. ಯಾರು ಮಾತಾಡ್ತಿರೋದು? ನಾನು ಕೃಷ್ಣಕಾಂತ್ ಅಂತ. ನಮಸ್ಕಾರ. ಕಾಲ್ ಮಾಡ್ತಿದ್ದೀನಿ. ನಮಸ್ಕಾರ ಕೃಷ್ಣಕಾಂತ್ ಅವರೇ, ಗಂಧದ ಗುಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಚರಣ್ ರಾಜ್ ಅವ್ರ ಜೊತೆ ಮಾತಾಡಿ. ನಮಸ್ಕಾರ ಚರಣ್ ಅವ್ರಿಗೆ. ನಮಸ್ತೆ ಕೃಷ್ಣಕಾಂತ್ ಜಿ, ಹೇಗಿದ್ದೀರಾ? ಜಿ ಅಂತೆಲ್ಲ ಹೇಳ್ಬಿಡಿ. ನಾನ್ ನೆನ್ಪಿದ್ರೆ ಐ ವಿಲ್ ಬಿ ಲೈಕ್ ಒನ್ ಆಫ್ ದ ಹ್ಯಾಪಿಯೆಸ್ಟ್. ನಾನ್ ನಿಮ್ ಮನೆಗೆಲ್ಲ ಬಂದಿದ್ದೆ. ವಿ ಶಾರ್ಟ್ ಇಂಟರ್ವ್ಯೂ. ತುಂಬಾ ವೆರಿ ಹ್ಯಾಪಿ ಟು ಕನೆಕ್ಟ್ ವಿತ್ ಯು ಕೃಷ್ಣಕಾಂತ್ ಜಿ. ತುಂಬಾನೇ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗುತ್ತೆ. ಐ ಮೀನ್ ಜಸ್ಟ್ ವಾಂಟೆಡ್ ಟು ನೋ ವಾಟ್ ಆರ್ ಯು ಅಪ್ ಟು ಇನ್ ಬೇ ಏರಿಯಾ, ಲೈಕ್ ಇನ್ ಕ್ಯಾಲಿಫೋರ್ನಿಯಾ? ಅಂದ್ರೆ ಐ ಆಮ್ ಕನೆಕ್ಟೆಡ್ ಫ್ರಮ್ ಬ್ಯಾಂಗ್ಳೂರ್. ನಾನು ಇವಾಗ ಬೆಂಗಳೂರಲ್ಲೇ ಇದ್ದೀನಿ. ಓಕೆ ಓಕೆ, ಸಾರಿ ಐ ಥಾಟ್ ಯು ಆರ್ ಇನ್ ಹಿಯರ್. ಸಾರಿ ಫಾರ್ ದಟ್. ಏನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ಐ ಮೀನ್ ಈಸ್ ದೇರ್ ಎನಿ ನ್ಯೂ ಮೂವಿ ರಿಲೀಸಿಂಗ್ ಓವರ್ಸೀಸ್ ರೈಟ್ ನೌ? ಎಸ್, ಇವಾಗ ಐ ಆಮ್ ವರ್ಕಿಂಗ್ ಆನ್ ಟಗರು. ಸೂರಿ ಅವರು ಮತ್ತೆ ಶಿವರಾಜ್ ಕುಮಾರ್ ಅವ್ರ ಕಾಂಬಿನೇಷನ್ ಬರ್ತಿರೋ ಟಗರು ಮೂವಿ ವರ್ಕ್ ಮಾಡ್ತಿದ್ದೀನಿ. ತುಂಬಾ ಆಲ್ಮೋಸ್ಟ್ ಇಟ್ ಇಸ್ ಡನ್ ದ ಸಾಂಗ್ಸ್ ಎಲ್ಲ. ಮತ್ತೆ ರಕ್ಷಿತ್ ಅವ್ರ ಅವನೇ ಶ್ರೀಮನ್ನಾರಾಯಣ ಆ ಮೂವಿ ಕಂಪೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಹೇಮಂತ್ ಅವ್ರ ಕವಲುದಾರಿ ವರ್ಕ್ ಆಗ್ತಿದೆ. ಮತ್ತೆ ಪುಷ್ಕರ್ ಅವ್ರದ್ದು ಹೊಸ ಫಿಲ್ಮ್ ಕಾರ್ತಿಕ್ ಸರ್ಗೂರ್ ಅಂತ ಡೈರೆಕ್ಟ್ ಮಾಡ್ತಿದ್ದಾರೆ. ಅವ್ರು ಜೀರ್ಜಿಂಬೆ ಅಂತ ಡೈರೆಕ್ಟ್ ಮಾಡಿದ್ರು. ಆ ಮೂವಿಗೂ ವರ್ಕ್ ಮಾಡ್ತಿದ್ದೀನಿ ಇವಾಗ. ಆಕ್ಚುಲಿ ನೀವು ಹೇಳ್ತಾ ಇದ್ರಿ ಪುಷ್ಪಕ ವಿಮಾನ ಇದು ಮ್ಯೂಸಿಕ್ ಟ್ರ್ಯಾಕ್ ಮಾಡ್ತಾ ಜೀರ್ಜಿಂಬೆ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ನೀವು ಹೇಳಿದ್ರಿ. ಹೌದು ಹೌದು. ಯಾವ್ದಾದ್ರು ಒಂದು ಸಣ್ಣ ಟ್ಯೂನ್ ಏನಾದ್ರು ಹೇಳ್ಬೋದಾ? ಯು ಆರ್ ಅ ಗುಡ್ ಸಿಂಗರ್, ವಿ ಹ್ಯಾವ್ ಸೀನ್ ದಟ್. I am very bad at remembering the lyrics. I'll just hum it out ನಿಮ್ಗೆ. Oh, sure. ಮಾದಜ್ಜಿಯ ಮನೆಯ ಮಾಡಿಯ ನೈತೆ, ಚಿಕ್ಕಣ್ಣನ ತಲೆ ಮೇಲಿನ ಆಂಗುಬಲೆ ಹನುಮಪ್ಪನ ಬಾಲದ ನಲ ತುಂದಲ ಲಾನ ತಾಲ ಯಾಕೋ ಏನೋ. ಐ ಆಮ್ ಸಾರಿ, ನನಗೆ ಲಿರಿಕ್ಸ್ ಬಾಯಿಗೆ ಬರ್ತಿಲ್ಲ. ಪರವಾಗಿಲ್ಲ ಚರಣ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಅಂಡ್ ಜೀರ್ಜಿಂಬೆ ಚಿತ್ರಕ್ಕೆ ಚರಣ್ ಅವ್ರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ಚರಣ್. ಕಂಗ್ರ್ಯಾಚುಲೇಷನ್ಸ್ ಚರಣ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಕಾಂತ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ, ಕಾರ್ಯಕ್ರಮನ ಕೇಳಿ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಚರಣ್ ರಾಜ್ ಅವ್ರ ಜೊತೆ ಮಾತಾಡ್ಬೋದು. ಹಾಗೆ ನಿಮ್ಗೇನಾದ್ರು ಪ್ರಶ್ನೆ ಇದ್ರೆ ನಮ್ಮ ಫೇಸ್ಬುಕ್ ಪೇಜ್ ಶ್ರೀಗಂಧದ ಗುಡಿಯಲ್ಲಿ ಕೂಡ ನೀವು ನಿಮ್ಮ ಕ್ವೆಶನ್ಸ್ನ ಪೋಸ್ಟ್ ಮಾಡ್ಬೋದು. ಸೊ ಚರಣ್ ಅವರು ಈಗಷ್ಟೇ ಹೇಳ್ತಾ ಇದ್ರು ಯಾವುದಾದ್ರು ಚಿತ್ರಗಳಲ್ಲಿ ಅವರು ಸಂಗೀತ ಮಾಡ್ತಾ ಇದ್ದಾರೆ ಅಂತ. ಸೊ ಈಗ ಕರ್ನಾಟಕದಲ್ಲಿ ಅತ್ಯಂತ ಬೇಡಿಕೆಯಲ್ಲಿರುವಂತಹ ಸಂಗೀತ ನಿರ್ದೇಶಕರಲ್ಲಿ ಚರಣ್ ಕೂಡ ಒಬ್ಬರು. ಸೊ ಈಗ ಮುಂದಿನ ಹಾಡು, ಈಗ ಚರಣ್ ರಾಜ್ ಅವರ ಫೇವ್ರೆಟ್ ಸಾಂಗ್ ಒಂದನ್ನು ನಾವು ಪ್ಲೇ ಮಾಡ್ತಾ ಇದ್ದೀವಿ, ಬನ್ನಿ ಕೇಳೋಣ.
ಮತ್ತೊಮ್ಮೆ ಮಹಿಮಾ ಕ್ರಿಯೇಷನ್ಸ್ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಇವತ್ತು ನಾವು ವಿಶ್ವ ಸಂಗೀತ ದಿನಾಚರಣೆಯ ಸ್ಪೆಷಲ್ ಎಪಿಸೋಡ್ನ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಚರಣ್ ರಾಜ್ ಅವರು ಲೈವ್ ಆಗಿ ಮಾತಾಡ್ತಿದ್ದಾರೆ. ಈಗಷ್ಟೇ ನೀವು ಕೇಳಿದಂತಹ ಹಾಡು ಇಳಯರಾಜ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿರುವಂತಹ ಪಲ್ಲವಿ ಅನುಪಲ್ಲವಿ ಚಿತ್ರದ್ದು. ಅದು ಚರಣ್ ರಾಜ್ ಅವರ ಒನ್ ಆಫ್ ದ ಫೇವ್ರೆಟ್ ಟ್ರ್ಯಾಕ್ಸ್ ಅಂತ ಅವ್ರು ಹೇಳಿದ್ದಾರೆ. ಸೊ ಚರಣ್ ಅವರೇ, ಸೊ ನಿಮಗೆ ಇಳಯರಾಜ ನಿಮ್ಮ ಫೇವ್ರೆಟ್ ಕಂಪೋಸರಾ? ಹೌದು, ಇಳಯರಾಜ ಅವರು ನನ್ನ ಒನ್ ಆಫ್ ದ ಫೇವ್ರೆಟ್ ಕಂಪೋಸರ್. ನಾನು ಅವ್ರು ತುಂಬಾ ಫಾಲೋ ಮಾಡ್ತೀನಿ. ಅವ್ರ ಅಂದ್ರೆ ತುಂಬಾ ಕಲ್ತಿದ್ದೀನಿ ಅವ್ರ ವೇ ಆಫ್ ಆರ್ಕೆಸ್ಟ್ರೇಷನ್ ಇಂದ. ಈಸ್ ಅ ಜೀನಿಯಸ್. ಓಕೆ, ಸೊ ಅವ್ರದ್ದು ಯಾವ್ದು ಆಸ್ಪೆಕ್ಟ್ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ? ಅಂದ್ರೆ ಅವ್ರು ಹೇಗೆ ವೆಸ್ಟರ್ನ್ ಮ್ಯೂಸಿಕ್ ನ ನಮ್ ಇಂಡಿಯನ್ ಮೆಲೋಡೀಸ್ಗೆ ಹೌ ಹಿ ಗೆಟ್ಸ್ ದೆಮ್ ಅಂತ ಆ ಇನ್ಫ್ಲುಯೆನ್ಸ್ ನ. ಅಂಡ್ it's not just bringing the western instrument, it's bringing the way of writing the western orchestration. Okay, so how he gets into Indian form of writing, so it's just amazing. Okay, our compositions. ಸೊ ಇದೇ ಪ್ರಶ್ನೆ ಮೇಲೆ ಕೇಳೋದಾದರೆ, ನೀವು ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ನೀವು ಎಲ್ಲ ಜಾನರ್ಸ್ ಆಫ್ ಮ್ಯೂಸಿಕ್ ಕೇಳೋಕ್ಕೂ ಕೂಡ ನೀವು ಓಪನ್ ಆಗಿರಬೇಕು. ಆ್ಯಂಡ್ ನಿಮ್ಮ ಫಿಲಮ್ಸಲ್ಲಿ ನೋಡೋದಾದರೆ ನೀವು ವೆಸ್ಟರ್ನ್ ಮ್ಯೂಸಿಕ್, ಜಾಝ್ ಬಳಸ್ತೀರಾ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಲ್ಲದೂ ಒಂಥರ ಬ್ಲೆಂಡ್ ಚೆನ್ನಾಗಿ ಮಾಡ್ತೀರಾ. ಸೊ ನೀವು ಬಹಳಷ್ಟು ರೀತಿಯ ಸಂಗೀತನ ಕೇಳ್ತೀರಾ ಅಥವಾ ಹೇಗೆ? ಹೌದು ಪ್ರತಿಭಾಜಿ, ಅಂದ್ರೆ ಎವ್ರಿ ಕ್ಲಾಸಿಕಲ್ ಇಂದ ಜಾಝ್, ಮೆಟಲ್, ವೆಸ್ಟರ್ನ್ ಕ್ಲಾಸಿಕಲ್, ರಾಕ್, ಪ್ರೋಗ್ರೆಸಿವ್ ರಾಕ್, ಲೈಕ್ ಎನಿಥಿಂಗ್ ಫ್ರಮ್ ವಿಚ್ ಐ ಕ್ಯಾನ್ ಗೆಟ್ ಟು ಲರ್ನ್ ಅಂಡ್ ಇಂಪ್ರೂವ್ ಮೈ ಸೆಲ್ಫ್. ಅಂದ್ರೆ ನಮ್ಗೆ ಮ್ಯೂಸಿಕ್ ಲಿಸ್ನಿಂಗ್ ಇಸ್ ಮೋರ್ ಆಫ್ ಲರ್ನಿಂಗ್. ಎವ್ರಿ ಡೇ ಆಫ್ ಲಿಸ್ನಿಂಗ್, 2 hours ಆಫ್ ಲಿಸ್ನಿಂಗ್ ಮ್ಯೂಸಿಕ್ ಹೆಲ್ಪ್ಸ್ ಅಸ್ ಅ ಲಾಟ್. ಸೊ ಮ್ಯೂಸಿಕ್ ನೀವು ಕೇಳಬೇಕಾದ್ರೆ ನೀವು ಕಂಪೋಸ್ ಮಾಡಿರೋ ಸಾಂಗ್ಸು ಕೇಳ್ತೀರಾ? ನೀವು ಇಷ್ಟು ದಿನ ನೀವು ಕಂಪೋಸ್ ಮಾಡಿರುವಂತಹ ಹಾಡುಗಳಲ್ಲಿ ನಿಮ್ಮ ಮೋಸ್ಟ್ ಫೇವ್ರೆಟ್ ಹಾಡು ಯಾವುದು? ಇಟ್ಸ್ ಅ ಟಫ್ ಪ್ರತಿಭಾಜಿ. ಅಂದ್ರೆ ಎಲ್ಲಾನು ಹಲೋ ನನ್ಗೆ ಅದೇ ಐ ಥಿಂಕ್ ಅದೇ ನಾಯಿ ಸಂಜೆಗೆ ತುಂಬಾನೇ ನನಗೆ ತುಂಬಾ ಇಷ್ಟ ಆ ಹಾಡು. ಓಕೆ, ಗೋಧಿ ಬಣ್ಣದಿಂದ. ಹೌದು, ಅದು ಒಂದು ರೀತಿ ಎಲ್ಲ ರೆಕಾರ್ಡ್ಸ್ನ ಬ್ರೇಕ್ ಮಾಡಿದಂತಹ ಒಂದು ಹಾಡು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ್ದು. ಸೊ ಐ ಲವ್ ದ ಸಾಂಗ್ ವೆರಿ ಮಚ್, ನಾಯಿ ಸಂಜೆಗೆ. ಮತ್ತೆ ಎಲ್ಲಾ ಹಾಡುಗಳು ಬಾನ ತೊರೆದು ಪುಷ್ಪಕ ವಿಮಾನದಿಂದ ತುಂಬಾ ಇಷ್ಟ ಇದೆ ನನಗೆ. ಹೌದು, ಅದು ನನ್ನ ಒಂದು ಫೇವ್ರೆಟ್ ಸಾಂಗ್ ಕೂಡ. ಈಗ ಕಾರ್ಯಕ್ರಮದಲ್ಲೂ ಕೂಡ ನಾವು ಕೇಳಿದ್ವಿ. ಸೊ ನನ್ನ ಮುಂದಿನ ಪ್ರಶ್ನೆ ಏನು ಅಂತ ಅಂದರೆ, ಈಗ ನಾವು ಮುಂಚೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ, ಈಗ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಪ್ರಾಫಿಟ್ ಮಾರ್ಜಿನ್ಸ್ ಕಡಿಮೆ ಇರೋದ್ರಿಂದ ಸೊ ಬಡ್ಜೆಟ್ ಕೂಡ ಕಡಿಮೆ ಇದೆ ಅಂತ. ಸೊ ಈಗ ಹಲವಾರು ಟೈಮ್ ಈಗ ಪ್ರೋಗ್ರಾಮಿಂಗ್ ಯೂಸ್ ಮಾಡಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್, ಯಾವ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಸೌಂಡ್ ಕೂಡ ಪ್ರೊಡ್ಯೂಸ್ ಮಾಡ್ಬೋದು ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಯೂಸ್ ಮಾಡಿ. ಸೊ ನಿಮ್ಮ ಒಂದು ಅದು ಈಗ ಬಹಳ ಕಾಮನ್ ಆಗಿದೆ ಅದು. ಸೊ ನಿಮ್ಮ ಮ್ಯೂಸಿಕಲ್ಲಿ ಏನು ರಿಯಲ್ ಇನ್ಸ್ಟ್ರೂಮೆಂಟ್ಸ್ ವರ್ಸಸ್ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಎಷ್ಟು, ವಾಟ್ ಈಸ್ ದ ಪರ್ಸೆಂಟೇಜ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎರಡರದು ಏನು? ಸಿ ಐ ಯೂಸ್ ಸಾಫ್ಟ್ವೇರ್ ಇನ್ಸ್ಟ್ರೂಮೆಂಟ್ಸ್ ಯಾವಾಗ ಅಂತ ಹೇಳಿದ್ರೆ ವೆನ್ಎವರ್ ದರ್ ಇಸ್ ನೋ ಸಬ್ಸ್ಟಿಟ್ಯೂಟ್. ಅಂದ್ರೆ ಸಿ ಸಾಫ್ಟ್ವೇರ್ ಲೈಕ್ ಸಿಂಥಸೈಸರ್ಸ್ ಕಮ್ ಅಪ್ ವಿತ್ ಸಮ್ ಸೌಂಡ್ಸ್ ವಿಚ್ ಯೂಶುವಲಿ ಅಕಸ್ಟಿಕ್ ಆರ್ the natural instruments can't produce. avag matra use synthesizers. Otherwise I always prefer using live instrument, because ಏನಂತ ಹೇಳಿದ್ರೆ it is not about just using the live instrument. ಆ ಆರ್ಟಿಸ್ಟ್ ಕೊಡುವಂತ ಇಮೋಷನ್ಸ್ ಇರುತ್ತಲ್ವಾ, ಎಕ್ಸ್ಪ್ರೆಷನ್ಸ್, ದಟ್ ಮ್ಯಾಟರ್ಸ್ ಆ ಸಾಂಗಿಗೆ. ಡೆಫಿನೆಟ್ಲಿ. ಇನ್ಫ್ಯಾಕ್ಟ್ ಅದು ನಿಮಗೆ ಮಿಸ್ ಆಗುತ್ತೆ ಅನ್ಸುತ್ತಾ? ಹಿಂದಿನ ಕಾಲದಲ್ಲಿ ಎಲ್ಲ ಮ್ಯೂಸಿಷಿಯನ್ಸು, ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ಲಿರಿಸಿಸ್ಟ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಪ್ರೋಸೆಸ್ ಕ್ರಿಯೇಟ್ ಮಾಡ್ತಿದ್ರು. ಈಗ ಎಲ್ಲ ಬೇರೆ ಬೇರೆ ಟೈಮ್ ಝೋನಲ್ಲಿ ಇರ್ತಾರೆ. ಯಾವುದೋ ಲೈಕ್ ಒಂದು ಡ್ಯೂಯೆಟ್ ಸಾಂಗ್ ಇದ್ದರೆ ಮೇಲ್ ಸಿಂಗರ್ ಯಾವಾಗಲೂ ಹಾಡ್ತಾರೆ, ಫೀಮೇಲ್ ಸಿಂಗರ್ ಯಾವಾಗಲೂ ಹಾಡ್ತಾರೆ. ಸೊ ಅದು ಆ ಪ್ರೋಸೆಸ್ ಒಂದು ರೀತಿಲಿ ಮಿಸ್ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಹೌದು, ಮಿಸ್ ಆಗುತ್ತೆ. ಪ್ಲಸ್ ಏನು ಅಂತ ಹೇಳಿದ್ರೆ ಆ ತರ ಮಾಡಿದಾಗ ದೇರ್ ಇಸ್ ಅ ವಾರ್ಮ್ತ್ ಇನ್ ದ ಸಾಂಗ್. ಅಂದ್ರೆ ದ ಸಾಂಗ್ ಇಸ್ ತುಂಬಾನೇ ಜಾಸ್ತಿ ಇರುತ್ತೆ ಶೆಲ್ಫ್ ಲೈಫ್. ಹಿಂದಿನ ಕಾಲದ ಸಾಂಗ್ಗಳದು ದೇ ಆರ್ ಆಲ್ವೇಸ್ ಫ್ರೆಶ್. ಐ ಥಿಂಕ್ ದ ಮೇನ್ ರೀಸನ್ ಬೀಯಿಂಗ್ ಇದೆ, ಎಲ್ಲರೂ ಒಟ್ಟಿಗೆ ಕೂತು ದೇ ವಾಸ್ ಲೈಕ್ ಲಾಟ್ ಆಫ್ ಕೊಲಾಬರೇಷನ್ಸ್. ಆವಾಗ ಹೌದು, ಎಲ್ಲರೂ ಒಟ್ಟಿಗೆ ಕೂತು ಮಾಡ್ತಿದ್ರು. ದಟ್ಸ್ ದ ಮೇನ್ ರೀಸನ್. ಹೌದು, ಅಲ್ಲಿ ಫೀಡ್ಬ್ಯಾಕ್ ಇರ್ತಾ ಇತ್ತು, ಒಬ್ರಿಂದ ಒಬ್ರು ಕಲಿಯುವಂತಹ ಪ್ರಾಸೆಸ್ ಇರ್ತಿತ್ತು. ಹೌದು, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಹ್ಯಾಡ್ ಟು ಬಿ ವೆರಿ ವೆರಿ ಗುಡ್. ಯಾಕಂದ್ರೆ ಎಲ್ಲಾ ಘಟಾನುಘಟಿಗಳನ್ನ ಕೂರಿಸಿ ಅವ್ರ ಕೈಯಿಂದ ತೆಗ್ಸೋದು, ಪ್ಲಸ್ ಕಂಡಕ್ಟಿಂಗ್ ದ ಆರ್ಕೆಸ್ಟ್ರಾ. ಆಗಿನ ಮ್ಯೂಸಿಕ್ ಡೈರೆಕ್ಟರ್ಸ್ ವೇರ್ ಲೈಕ್ ರಿಯಲಿ ಗ್ರೇಟ್. ಹೌದು, ಡೆಫಿನೆಟ್ಲಿ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಚರಣ್ ರಾಜ್ ಅವ್ರ ಜೊತೆ ಮಾತಾಡ್ಬೋದು. ಇನ್ನು ವಿ ಹ್ಯಾವ್ ಫ್ಯೂ ಮೋರ್ ಮಿನಿಟ್ಸ್. ಈಗ ನಿಮಗೋಸ್ಕರ ಅನದರ್ ಬ್ಯೂಟಿಫುಲ್ ಸಾಂಗ್.
ನಿನ್ನ ನಂಬಿದೆ ನಿನ್ನ ನಾದ ದೇವತೆ ಅಭಿಮಾನ ತಳೆದ ತಾಯಿ ಭಾರತಿ ನಂಬಿದೆ ನಿನ್ನ ನಾದ ದೇವತೆ ಅಭಿಮಾನ ತಳೆದ ತಾಯಿ ಭಾರತಿ ನಂಬಿದೆ ನೆಲೆಯಾದ ಒಂದೇ ಓಂಕಾರವೇ ನೆಲೆಯಾದ ಒಂದೇ ಓಂಕಾರವೇ ಲಯವಾಗಿ ಹೋದೆ ನೀ ಶಾರದೆ ನಂಬಿದೆ ನಿನ್ನ ನಾದ ದೇವತೆ ಅಭಿಮಾನ ತಳೆದ ತಾಯೇ ಭಾರತಿ ನಂಬಿದೆ ವೀಣೆಗೂ ತಂತಿಗೂ ನೀ ಮುಡಿ ಹಾಕಲು ನಾದ ಒಲಿದು ಝೇಂಕಾರ ಮಾಡಲು ವೀಣೆಗೂ ತಂತಿಗೂ ನೀ ಮುಡಿ ಹಾಕಲು ನಾದ ಒಲಿದು ಝೇಂಕಾರ ಮಾಡಲು ಆಸೆ ನೂರೊಂದಿದೆ ನಿನ್ನೆ ಕಾದಿದೆ ಬಾರ ಹಾಡ ನೀನ್ನ ದೇವತೆ ಕಂಠ ಬಿಗಿದು ಬಾಯಾರಿಗೆ ಕಂಠ ಬಿಗಿದು ಬಾಯಾರಿಗೆ ತುಂಬಿದೆಯ ಆನಂದದೇ ನಂಬಿದೆ ನಿನ್ನ ನಾದ ದೇವತೆ ಅಭಿಮಾನ ತಳೆದ ಸ್ನೇಹಿತರೆ, ಈಗ ನೀವು ಕೇಳಿದಂತಹ ಹಾಡು ಸಂಧ್ಯಾ ರಾಗ ಚಿತ್ರದ್ದು. ಸಂಧ್ಯಾ ರಾಗ ಒಂದು ರೀತಿಯಲ್ಲಿ ಎಪಿಕ್ ಸಿನಿಮಾ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಅಂತ ಹೇಳ್ಬೋದು. ಸೊ ಚರಣ್, ನನ್ನ ಮುಂದಿನ ಪ್ರಶ್ನೆ ನಿಮಗೇನು ಅಂದರೆ, ಸೊ ಸಾಕಷ್ಟು ಸಲ ಏನಾಗುತ್ತೆ, ನೀವು ಮ್ಯೂಸಿಕ್ ಕಂಪೋಸ್ ಮಾಡಬೇಕಾದ್ರೆ ನಿಮ್ಮ ಒಂದು ಪರ್ಸ್ನಲ್ ಮೂಡ್ ಏನಿರುತ್ತೆ ಅದು ಎಫೆಕ್ಟ್ ಆಗುತ್ತಾ? ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ತುಂಬ ಹ್ಯಾಪಿ ಸಾಂಗ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಬಟ್ ಪರ್ಸ್ನಲಿ ನಿಮ್ಗೆ ಅವತ್ತೇನೋ ಸ್ವಲ್ಪ ಇರೋನ ಏನೋ ಡಲ್ ಸೈಡ್, ಮೂಡ್ ಅಷ್ಟು ಚೆನ್ನಾಗಿಲ್ಲ. ಸೊ ಅದು ಇಂಪ್ಯಾಕ್ಟ್ ಆಗುತ್ತಾ ನಿಮ್ಮ ಮ್ಯೂಸಿಕ್ ವರ್ಕ್ ಮೇಲೆ, ಅಥವಾ ಇಟ್ ಕುಡ್ ಬಿ ಅದರ್ ವೇ ಅರೌಂಡ್ ಆಲ್ಸೋ? ಇಂಪ್ಯಾಕ್ಟ್ ಆಗುತ್ತೆ. ಇಟ್ಸ್ ವೆರಿ ಮೂಡ್ ಓರಿಯೆಂಟೆಡ್ ಕಂಪೋಸಿಷನ್. ಬಟ್ ಏನಾಗುತ್ತೆ ಅಂದ್ರೆ, ಯೂಶಲಿ ವೆನ್ ಐ ಕಮ್ ಟು ಮೈ ಪ್ಲೇಸ್ ಅಂಡ್ ಐ ಸ್ಟಾರ್ಟ್ ಕಂಪೋಸಿಂಗ್ ಅಂತ ಹೇಳಿದಾಗ, ಯೂಶಲಿ ನಾನು ಇಫ್ ಐ ಆಮ್ ಸ್ಯಾಡ್ ಆಲ್ಸೋ, ಅದಾದ್ಮೇಲೆ ಐ ವಿಲ್ ಬಿ ಹ್ಯಾಪಿ ಒನ್ಸ್ ಐ ಆಮ್ ಇನ್ ದ ಸ್ಟುಡಿಯೋ. ಸೊ ಯೂಶಲಿ ನನಗೆ ಯಾವಾಗ್ಲೂ ಸ್ಯಾಡ್ ಸಾಂಗ್ ಮಾಡೋದಂದ್ರೆ ತುಂಬಾ ಕಷ್ಟ. ಓಕೆ, ಯು ಆರ್ ಆಲ್ವೇಸ್ ಅ ಹ್ಯಾಪಿ ಪರ್ಸನ್ ಹಂಗಾದ್ರೆ? ಎಸ್, ಯೂಶಲಿ ಐ ಸ್ಟೇ ಹ್ಯಾಪಿ ಅಂಡ್ ಅಂದ್ರೆ ಯು ಕಮ್ ಇನ್ ಟು ದ ಸ್ಟುಡಿಯೋ, ಯು ವಿಲ್ ಬಿ ಹ್ಯಾಪಿ ಆ ತರ. ಬಿಕಾಸ್ ಮೀಟಿಂಗ್ ಪೀಪಲ್, ಮ್ಯೂಸಿಷಿಯನ್ಸ್, ಯು ಟಾಕ್ ಟು ದೆಮ್ ಅಂಡ್ ಯು ಫರ್ಗೆಟ್ ಏನಾಗಿದೆ ಅದು ಮರ್ತು ಬಿಡ್ತೀರಾ. ರೈಟ್. ಆ್ಯಂಡ್ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ನಿಮಗೆ ಪೇಷನ್ಸ್ ಎಷ್ಟು ಇಂಪಾರ್ಟೆಂಟ್? ಯಾಕಂದರೆ ಕೆಲವು ಸಲ ಏನಾಗುತ್ತೆ, ನೀವು ಡೇಸ್ ಟುಗೆದರ್ ಅಥವಾ ಮಂತ್ಸ್ ಟುಗೆದರ್ ಒಂದು ತುಂಬ ಎಫರ್ಟ್ ಹಾಕಿ ನೀವು ಯಾವುದೋ ಒಂದು ಮ್ಯೂಸಿಕ್ನ ಕ್ರಿಯೇಟ್ ಮಾಡಿರ್ಬೋದು. ಅದು ಯಾವುದೋ ಕಾರಣಕ್ಕಾಗಿ ಕೆಲವೊಂದು ಸಲ ಡೈರೆಕ್ಟರ್ಗೆ ಇಷ್ಟ ಆಗ್ತಿರ್ಬೋದು, ಅಥವಾ ಕೆಲವೊಂದು ಸಲ ಎಡಿಟಿಂಗ್ ಟೇಬಲಲ್ಲಿ ಅದು ಮೂವಿ ಲೆಂತ್ ಜಾಸ್ತಿ ಆಯಿತು ಅಂತ ಕಟ್ ಆಗ್ಬೋದು. ಅವಾಗ ನಿಮಗೆ ಬೇಜಾರು ಅನ್ಸುತ್ತೆ, ಅಯ್ಯೋ ಇಷ್ಟು ಎಫರ್ಟ್ ಹಾಕಿ ಮಾಡಿದೆ, ಈ ಸಾಂಗ್ ಯೂಸ್ ಆಗಲಿಲ್ಲ ಅಂತ. ಆ ಥರ ಆಗಿದೆಯಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಪರ್ಸ್ನಲಿ? ಅಂದ್ರೆ ಆಗಿದೆ ಆ ತರ. ಬಟ್ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ ಸಿನಿಮಾ ಮ್ಯೂಸಿಕ್, ಇನ್ ಮೂವಿ ಮ್ಯೂಸಿಕ್, ವಿ ದ ಮೇನ್ ಪಾಯಿಂಟ್ ಈಸ್ ನಮ್ ಮ್ಯೂಸಿಕ್ ಇಟ್ ಇಸ್ ಹೆಲ್ಪಿಂಗ್ ದ ಮೂವಿ. ಮೂವಿನ ಸೀನ್ಸ್, ಆ ಡ್ರಾಮಾನ ಕನ್ವೆ ಮಾಡ್ತಿದ್ಯಾ, ದಟ್ಸ್ ದ ಮೇನ್ ಥಿಂಗ್. ನಮ್ ಮ್ಯೂಸಿಕ್ ಎಷ್ಟೇ ಚೆನ್ನಾಗಿದ್ದು, ಇಫ್ ಇಟ್ಸ್ ನಾಟ್ ಹೆಲ್ಪಿಂಗ್ ಇನ್ ಕನ್ವೇಯಿಂಗ್ ದ ಡೈರೆಕ್ಟರ್ಸ್ ಪಾಯಿಂಟ್, ಇಟ್ ಈಸ್ ಆಫ್ ನೋ ಯೂಸ್. ಆ ಪರ್ಪಸ್ ಇರಲ್ಲ. ನಾವು our music helping the movie, narrate the movie. Right. ಸೊ ಇದೇ ವಿಷಯದ ಕೇಳಬೇಕು ಆದರೆ, ನೀವು ಸಾಕಷ್ಟು ಮೂವೀಸಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ... ಹಲೋ, ಕೇಳಿಸ್ತಾ ಇದೆಯಾ? ಹಲೋ,
ಸ್ನೇಹಿತರೆ, ನಾವು ಇವತ್ತು ವಿಶ್ವ ಸಂಗೀತ ದಿನಾಚರಣೆ ಎಪಿಸೋಡ್ ಮಾಡ್ತಾ ಇದ್ದೀವಿ. ಚರಣ್ ರಾಜ್ ಜೊತೆ ಮಾತಾಡ್ತಾ ಇದ್ವಿ. ಸೊ ಇವಾಗ ಮೋಸ್ಟ್ಲಿ ಕಾಲ್ ಡ್ರಾಪ್ ಆಗಿದೆ ಅನ್ಸುತ್ತೆ. ವಿ ಆರ್ ಟ್ರೈಂಗ್ ಟು ರೀಕನೆಕ್ಟ್ ಟು ಹಿಮ್. ಸೊ ನೀವು ಕೂಡ ಕರೆ ಮಾಡಿ ಚರಣ್ ರಾಜ್ ಅವ್ರ ಜೊತೆ ಮಾತಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 4089122479. ಹಲೋ ಚರಣ್, ಲೈನಲ್ಲಿ ಇದ್ದೀರಾ? Yes, I can now I can hear you, Pratibhaji. ಓಕೆ, ಕೇಳಿಸ್ತಾ ಇದೆ ಇವಾಗ. ಹಾಂ. ಸೊ ನಾನು ನಿಮ್ಗೆ ಕೇಳ್ತಾ ಇದ್ದೆ, ನೀವು ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೂ ಹಲವಾರು ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದೀರಾ ಅಂತ. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ಅಷ್ಟೇ ಇಂಟ್ರೆಸ್ಟ್ ಇದೆಯಾ? ಅಂದರೆ ಸಾಂಗ್ಸ್ ಕಂಪೋಸ್ ಮಾಡೋಷ್ಟೇ, ಅಥವಾ ಹೌ ಈಸಿ ಆರ್ ಡಿಫಿಕಲ್ಟ್, ಅಥವಾ ಏನು ವಾಟ್ ಆರ್ ದ ಚಾಲೆಂಜಸ್ ವೆನ್ ಯು ಆರ್ ಡೂಯಿಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್? Both are very challenging, doing like composing songs and doing the background score. ಎರಡಕ್ಕೂ ಸ್ಕಿಲ್ ಸೆಟ್ ಬೇಕಾಗುತ್ತೆ. ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಏನಾಗುತ್ತೆ ಅಂದ್ರೆ, ಸ್ಕೋರಿಂಗ್ ಫಾರ್ ವಿಜುವಲ್ಸ್ ಇಟ್ಸ್ ವೆರಿ ಎಕ್ಸೈಟಿಂಗ್ ಆಲ್ವೇಸ್. ಯಾಕಂದ್ರೆ ವಿಜುವಲ್ಸ್ ತರ್ತಾರೆ, ವೆನ್ ಮ್ಯೂಸಿಕ್ ಬೀಳೋತಿಗೆ ಹೌ ಇಟ್ ಚೇಂಜಸ್ ಅಲ್ವಾ, ಅದು ತುಂಬಾನೇ ಖುಷಿ ಆಗುತ್ತೆ ನೋಡ್ತಿರೋತಿಗೆ. ಅಂಡ್ ಇಟ್ಸ್ ವೆರಿ ವೆರಿ ಚಾಲೆಂಜಿಂಗ್. ಓಕೆ. ಸೊ ನೀವು ಮ್ಯೂಸಿಕ್ ಕಂಪೋಸ್ ಮಾಡುವಾಗ ನಿಮಗೆ ಡೈರೆಕ್ಟರ್ ಯೂಶ್ವಲಿ ಅಂದರೆ ಮೂವಿದು ಈ ಮೂಡನ್ನ ಎಕ್ಸ್ಪ್ಲೇನ್ ಮಾಡ್ತಾರಾ, ಅಥವಾ ನಿಮಗೆ ಎಷ್ಟು ಲಿಬರ್ಟಿ ಇರುತ್ತೆ ಆ್ಯಸ್ ಅ ಮ್ಯೂಸಿಷಿಯನ್, ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್? ನಿಮಗೆ ಒಂದು ಮೂವಿಯಲ್ಲಿ ಸಾಂಗ್ಸ್ ಕಂಪೋಸ್ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಲಿಬರ್ಟಿ ಇರುತ್ತೆ, ಮತ್ತು ನಿಮಗೆ ಇದೇ ಥರ ಬೇಕು, ಇದೇ ಫಾರ್ಮ್ಯಾಟಲ್ಲಿ ಬೇಕು ಅಂತ ಹೇಳ್ತಾರಾ ಡೈರೆಕ್ಟರ್, ಅಥವಾ ಹೌ ಇಸ್ ಇಟ್ ಲೈಕ್? No, we have discussions, Pratibhaji. ಅಂದ್ರೆ ಈ ಸ್ಟೈಲ್ ಆಫ್ ಮ್ಯೂಸಿಕ್ ನಾವು ಕಂಪೋಸ್ ಮಾಡೋಣ ಅಂತ we discuss, we do a lot of homework. ಅದಾದ್ಮೇಲೆ we start scoring. Okay. We discuss with the director, and a director taste ಏನಿದೆ, because ಅವ್ರು ಆಲ್ರೆಡಿ ನೋಡಿರ್ತಾರೆ, ಅವ್ರ ಮನ್ಸಲ್ಲಿ ಒಂದು ಮೂವಿ ಒಂದ್ಸತಿ ನೋಡಿರ್ತಾರೆ ವಿತ್ ಎವ್ರಿಥಿಂಗ್, ಮ್ಯೂಸಿಕ್ ಎಫೆಕ್ಟ್ಸ್ ಎಲ್ಲ. ಸೊ ಅದನ್ನ ಹೆಂಗ್ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕು ಆನ್ ಸ್ಕ್ರೀನ್ ಅಂತ ಹೇಳೋದಕ್ಕೆ we have to, director is the one who guides us. Okay. And tells us ಈ ತರ ಮಾಡಿ, then after that he gives us a good space to work. Okay, that's very nice. ಸೊ ಚರಣ್ ರಾಜ್ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇಷ್ಟೊತ್ತು ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಪ್ರತಿಭಾಜಿ, ತುಂಬಾ ಖುಷಿ ಆಯ್ತು ನಿಮ್ ಶೋಗ್ ಬಂದು ಹಾಗೂ ಎಲ್ಲರೊಟ್ಟಿಗೆ ಮಾತಾಡಿ. It's such a pleasure and honor to be on your show. Thank you so much. Thanks a lot. In fact, it was a great pleasure to have you on the show. Thank you very much. ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈಗ ನಾವು ಮಲಯ ಮಾರುತ ಚಿತ್ರದ ಒಂದು ಅದ್ಭುತ ಹಾಡಿನೊಂದಿಗೆ ಈ ಕಾರ್ಯಕ್ರಮವನ್ನು ಎಂಡ್ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಕೇಳುವ ಕಿವಿಯಿರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತ. ನಿಜ ನಿಜ ರಿಗ ಸರಿಗ ಸರಿಗ ಮಪದ ನಿಜ ಧನಿ 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 ನಿಜ ರಿಗ ಮಗ ಧನಿ ನಿದ ದದ ಮಗ ಗಗ ಸ, ಎಲ್ಲೆಲ್ಲೂ ಸಂಗೀತವೇ. ಸಂಧ್ಯೆಯು ಬಂದಾಗ ಆಗಸಂದ, ಆವುಷೆ ನಗುವಾಗ ಲೋಕವೇ ಚಂದ. ಸರಿಗ ಸರಿಗ ಮಗ ಗ ಮಾಮ ಪದ ಮ ಪದ ದ ಮ ಪದ ನಿ ಮಾಮ ಪಾಪ ದದ ಪದ ನಿ ನಿ ಪದ ನಿ ದ ನಿ ನಿ ಸ ನಿ ಸರಿಗ ಸರಿಗ ಸ ನಿ ದ ಮಾಮ ಗಗ ಸ. ಸಂಧ್ಯೆಯು ಬಂದಾಗ ಆಗಸಂದ, ಆವುಷೆ ನಗುವಾಗ ಲೋಕವೇ ಚಂದ. ಬಳುಕು ಬಲತೆಯಿಂದ ಅರಳಿದ ಹೂವಿಂದ, ಆಸುಮ ಚೆಲ್ಲುವ ಪರಿಮಳದಿಂದ, ಎಲ್ಲೆಲ್ಲೂ ಸೌಂದರ್ಯವೇ.
ಸ್ವರವು ಹರಿಯುವ ನೀರಲಿ ಕಲಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು ಭ್ರಮರದ ಝೇಂಕಾರ ಮುನಿಗಳ ಓಂಕಾರ ಈ ಜಗತ್ತುಂಬಿದೆ ಮಾಧುರ್ಯದಿಂದ ಎಲ್ಲೆಲ್ಲೂ ಸಂಗೀತ